सिद्धेभ्यः ॐ नमः सिद्धेभ्यः ॐ नमः सिद्धेभ्यः। नमो अरिहन्तानं नमो सिद्धानं नमो आयर्यानं नमो ओज्झायानं नमो लोये सौवसाहूनम् एषो पञ्चनमोक्कारो सौवपावपनाशनो मङ्गलानं च सर्वेषिं परमं हवै मङ्गलम् परमं हवै मङ्गलम्। जेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिनवानी को। चर्चा त्रेपन भाव की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। आत्म वैभव पाने को। जय बोलो पंच परमेश्वरी भगवान की जय हो। जय बोलो 24 तीर्थंकर भगवान की जय हो। जय बोलो जिनवाणी माता की जय हो। जय बोलो चरित्र चतुर्थी आचार्य शांति सागर जी महाराज की जय हो। जय बोलो संत शिरोमणि आचार्य गुरुवर विद्यासागर जी महाराज की जय हो। जय बोलो आचार्य प्रवर समय सागर जी महाराज की जय हो। जय बोलो परम पूज्य निर्यापद श्रमण श्री नियम सागर जी महाराज की जय हो। परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಸಂಸಾರಿ ಅಂತೇನಲ್ಲ, ಜೀವದ 53 ಭಾವಗಳನ್ನ ಅಂದ್ರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಇವುಗಳನ್ನ ಅಸಾಧಾರಣವಾದ ಭಾವಗಳು ಅಂತ ಕರೀತಾರೆ. ಇವುಗಳ ಭೇದಗಳು 53 ಆಗ್ತವೆ. ಈ 53 ಭಾವಗಳನ್ನ ನಮಗೆ ಈಗ ತಿಳಿಯುವಂತ ಪ್ರಯತ್ನ ಮಾಡುವುದಿದೆ ಈ ಗ್ರಂಥದ ಮೂಲಕ. ಇದರಲ್ಲಿ ಮಾರ್ಗಣ ಸ್ಥಾನಗಳಿಂದಲೂ ಗುಣಸ್ಥಾನಗಳಿಂದಲೂ ನಮಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ನಾವೀಗ ಪರ್ಯಾಪ್ತಕ ಅಪೇಕ್ಷದಿಂದ ಏನೇನಾಗಬಹುದು ಅನ್ನುವಂಥದ್ದನ್ನ ಸ್ವಲ್ಪ ತಿಳಿದಂತಾಗಿದೆ. ಇವಾಗ ಅಪರ್ಯಾಪ್ತಕ ರೂಪದಿಂದ ಅಪರ್ಯಾಪ್ತಕ ಅವಸ್ಥೆಯಲ್ಲಿರುವ ಜೀವರುಗಳಲ್ಲಿ ಈ 53ರಲ್ಲಿಯ ಯಾವ ಭಾವಗಳು ಯಾವ ಮಾರ್ಗಣಗಳಲ್ಲಿ ಗುಣಸ್ಥಾನಗಳಲ್ಲಿ ಎಷ್ಟೆಷ್ಟು ಆಗಬಹುದು ಅನ್ನುವಂಥ ವಿಷಯ ನಾವು ತಿಳಿಯುವಂಥದ್ದಿದೆ. ಅದರಲ್ಲಿ ಅಪರ್ಯಾಪ್ತಕರಲ್ಲಿ ಈಗ ಗತಿ ಮಾರ್ಗಣದಲ್ಲಿ ನಾವು ನರಕಗತಿ, ತಿರ್ಯಂಚಗತಿ, ಮನುಷ್ಯಗತಿ, ಇವಾಗ ದೇವಗತಿಯ ವಿಷಯವನ್ನ ನೋಡುವುದಿದೆ. ನಿನ್ನೆ ತನಕ ಗ್ರೈವೇಕದವರೆಗಿನ ಜೀವರುಗಳಲ್ಲಿ ಏನೇನು ಆಗಬಹುದು ಅನ್ನುವಂಥ ವಿಷಯದು ಸ್ವಲ್ಪ ತಿಳಿದಂತಾಗಿದೆ. ಇನ್ಮುಂದೆ ಅನುದಿಶಗಳಲ್ಲಿ ಅದರ ಮೇಲಿನವರಲ್ಲಿ ಏನೇನಾಗಬಹುದು ಅನ್ನೋದನ್ನ ನೋಡ್ಬೇಕು. ಪೇಜ್ ನಂಬರ್ 109 ಅನುದಿಶ ಮತ್ತು 5 ಅನುತ್ತರ ಅದು ಓದ್ಬೇಕು. 9 ಅನುದಿಶ ಮತ್ತು 5 ಅನುತ್ತರ. ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 12, ಔದಯಿಕ 10, ಪಾರಿಣಾಮಿಕ 2, ಒಟ್ಟು 26 ಭಾವಗಳು. ಇದರ ವಿಶೇಷತೆ 9 ಅನುದಿಶ ಮತ್ತು 5 ಅನುತ್ತರ ವಿಮಾನಗಳಲ್ಲಿ ಮಾತ್ರ ಅವಿರತ ಸಮ್ಯಕ್ ಗುಣಸ್ಥಾನ ಇರುತ್ತದೆ. ಆದ್ದರಿಂದ ಅವುಗಳಲ್ಲಿ ಭಾವ 26 ಇರುತ್ತದೆ.
ಇನ್ನು ಗ್ರೈವೇಕಗಳಾದ ಮೇಲೆ ಅನುದಿಶ ವಿಮಾನಗಳು ಮತ್ತು ಅನುತ್ತರ ವಿಮಾನಗಳು ಅಂತ ಬರ್ತವೆ. ಅನುದಿಶಗಳಲ್ಲಿ 9 ಇರ್ತವೆ, ಅನುತ್ತರ ವಿಮಾನಗಳಲ್ಲಿ 5 ವಿಮಾನಗಳು ಇರ್ತವೆ. ಈ ಅನುದಿಶ ಮತ್ತು ಅನುದಿಶಗಳಲ್ಲಿ ಯಾರು ಜನ್ಮ ತಾಳುತ್ತಾರೆ ಅಂತಂದ್ರೆ, ಯಾರು ದಿಗಂಬರ ಮುನಿಗಳಿದ್ದಾರೆ, ಜೀವನದಾದ್ಯಂತ 4 ಆರಾಧನೆಗಳನ್ನ ಅತ್ಯಂತ ಉತ್ಕೃಷ್ಟ ರೂಪದಿಂದ ಭಾವಿಸಿದ್ದಾರೆ, ಅಂದ್ರೆ ಸಾಧಿಸಿದ್ದಾರೆ. ಅಂತಹ ಮುನಿ ಮಹಾರಾಜರು ಉತ್ಕೃಷ್ಟ ಸಂಹನನಧಾರಿಗಳು. ಅಂದ್ರೆ ಮೊದಲಿನ 2 ಸಂಹನನಧಾರಿಗಳಲ್ಲಿ ಇರುವಂತಹ ಮುನಿಗಳು ಈ ಅನುದಿಶ ಮತ್ತು ಅನುತ್ತರ ವಿಮಾನಗಳಲ್ಲಿ ಜನ್ಮ ತಾಳ್ತಾರೆ. ಗ್ರೈವೇಕದ ತನಕ 3ನೇ ಸಂಹನನಧಾರಿಗಳು ಕೂಡ ಜನ್ಮ ತಾಳ್ಬಹುದು. ಅನುದಿಶಗಳಲ್ಲಿ ಜನ್ಮ ತಾಳ್ಬೇಕು ಅಂದ್ರೆ ಮೊದಲಿನ 2 ಸಂಹನನಗಳು ಬೇಕು. ಅನುತ್ತರ ವಿಮಾನಗಳಲ್ಲಿ ಜನ್ಮ ತಾಳ್ಬೇಕು ಅಂದ್ರೆ ಮೊದಲನೇ ಸಂಹನನಧಾರಿಗಳು ಜನ್ಮ ತಾಳ್ತಾರೆ. ಹೀಗೆ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ಜನ್ಮ ತಾಳುವಂತಹ ಎಲ್ಲ ಮುನಿ ಮಹಾರಾಜರು ಸಮ್ಯಕ್ತ್ವದ ಜೊತೆಗೇನೆ ಅಲ್ಲಿ ಜನ್ಮ ತಾಳ್ತಾರೆ. ಅಲ್ಲಿನ ದೇವತೆಗಳೆಲ್ಲ ಸಮ್ಯಕ್ ದೃಷ್ಟಿಗಳು. ಒಂದು ಜೀವವು ಕೂಡ ಮಿಥ್ಯಾತ್ವದಲ್ಲಿ ಅಲ್ಲಿ ಇರುವುದಿಲ್ಲ. ಇದೊಂದು ವ್ಯವಸ್ಥೆ ಇದೆ. ಈ ವೈಮಾನಿಕ ದೇವರುಗಳಲ್ಲಿ ಅನುತ್ತರ ವಿಮಾನಗಳೇನಿದೆ ಅದು ಅತ್ಯಂತ ಉತ್ಕೃಷ್ಟ ವಿಮಾನವಾಸಿ ದೇವತೆಗಳಲ್ಲಿ ಸರ್ವೋಪರಿ ಎಲ್ಲರಿಗಿಂತ ಮೇಲೆ ಬರ್ತದೆ. ಅದರಲ್ಲಿ ಅನುದಿಶಗಳು ಕೂಡ ಅದಕ್ಕಿಂತ ಸ್ವಲ್ಪ ಕೆಳಗಿದೆ. ಆಮೇಲೆ ಇದರಲ್ಲಿ ಇರುವಂತಹ ಜೀವರುಗಳಲ್ಲಿ ನಿವೃತ್ತಿಯ ಪರ್ಯಾಪ್ತಕರಲ್ಲಿ, ಅಂದ್ರೆ ಜನ್ಮ ತಾಳುವಾಗ ಇನ್ ಪರ್ಯಾಪ್ತಿಗಳು ಪೂರ್ಣ ಆಗುವುದಕ್ಕಿಂತ ಪೂರ್ವದಲ್ಲಿ, ಆದ್ರೆ ಪರ್ಯಾಪ್ತಿಗಳ ಪೂರ್ಣ ಮಾಡಿಕೊಳ್ಳುವ ಕೆಲಸ ಪ್ರಾರಂಭ ಇದೆ, ಪರ್ಯಾಪ್ತಿಗಳು ಪೂರ್ಣ ಆಗಿಲ್ಲ. ಅಂತ ಅವಸ್ಥೆಯಲ್ಲಿ ಯಾವ ಭಾವಗಳ ಆಗ್ಬಹುದು ಅಂತಂದ್ರೆ, ಔಪಶಮಿಕ ಭಾವಗಳಲ್ಲಿ ಒಂದು ಉಪಶಮ ಭಾವ ಸಮ್ಯಕ್ತ್ವ ಭಾವ ಇರಬಹುದು, ದ್ವಿತೀಯ ಉಪಶಮ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇದೆ. ಯಾರಾದ್ರೂ ಮುನಿ ಮಹಾರಾಜರು ದ್ವಿತೀಯ ಉಪಶಮ ಸಮ್ಯಕ್ತ್ವದ ಜೊತೆಗೆ ಮರಣ ಹೊಂದಿದ್ದರೆ ಅವರು ಅನುದಿಶ ಮತ್ತು ಅನುತ್ತರ ವಿಮಾನಗಳಲ್ಲಿ ಜನ್ಮ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದು ಒಂದಿರ್ತದೆ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ ಕೂಡ ಒಂದು ಸಮ್ಯಕ್ತ್ವ ಭಾವ ಇರಬಹುದು. ಎಲ್ಲಿ ಅನುದಿಶ ಮತ್ತು ಅನುತ್ತರ ವಿಮಾನಗಳಲ್ಲಿ ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಅಲ್ಲಿ ಜನ್ಮ ತಾಳ್ತಾರೆ ಮುನಿ ಮಹಾರಾಜರು. ಅಲ್ಲಿ ಹೋಗುವವರೆಲ್ಲ ಮುನಿ ಮಹಾರಾಜರೇ, ಬೇರೆ ಯಾವರು ಒಬ್ರು ಹೋಗ್ಲಿಕ್ಕೆ ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನದಲ್ಲಿ 3 ಭಾವಗಳಿರಬಹುದು ಜನ್ಮದ ಜೊತೆಗೆ. ಅಂದ್ರೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ 3 ಇರಲಿಕ್ಕೆ ಸಾಧ್ಯ ಇದೆ. ಮುನಿ ಮಹಾರಾಜರೇ ಹೋದರೂ ಕೂಡ ಅಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಅದು ದೇವ ಪರ್ಯಾಯ ಅಂತ ಅನ್ನಿಸ್ಕೊಳ್ತದೆ. ಹಾಗಾಗಿ ಮನ ಪರಿಜ್ಞಾನ ಇರುವುದಿಲ್ಲ. ಅದು ಕೇವಲ ಮನುಷ್ಯಗತಿಯ ಮುನಿ ಮಹಾರಾಜರಿಗೆ ಮಾತ್ರ ಇರ್ತದೆ. ಅಜ್ಞಾನ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕ ಜನ್ಯವಾದಂತಹ ಅಜ್ಞಾನ ಭಾವ ಇಲ್ಲ. ದರ್ಶನಗಳು 3 ಇರಲಿಕ್ಕೆ ಸಾಧ್ಯ ನಿವೃತ್ತಿಯ ಪರ್ಯಾಪ್ತಕದಲ್ಲಿ. ಚಕ್ಷು, ಅಚಕ್ಷು, ಅವಧಿ ದರ್ಶನ 5 ಲಬ್ಧಿಗಳು ಇರ್ತವೆ. ಇನ್ನು ಅಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವವು ಇರಲಿಕ್ಕೆ ಸಾಧ್ಯ. ನೆನ್ಪಿಟ್ಕೊಳ್ಳಿ, ಅನುತ್ತರ ವಿಮಾನಗಳವರೆಗೂ ಜನ್ಮ ತಾಳುವಂತಹ ಜೀವರಲ್ಲಿಯೂ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಜನ್ಮ ತಾಳಬಹುದು. ಎಲ್ಲಾ ಸಮ್ಯಕ್ತ್ವಗಳಲ್ಲೂ ಅಷ್ಟೊಂದು ಸಾಮರ್ಥ್ಯ ಇದೆ. ಉಪಶಮ ಸಮ್ಯಕ್ತ್ವದಿಂದಲೂ ಅನುತ್ತರ ವಿಮಾನಗಳಲ್ಲಿ ಜನ್ಮ ತಾಳಬಹುದು, ಕ್ಷಾಯೋಪಶಮಿಕ ಸಮ್ಯಕ್ತ್ವದಿಂದಲೂ ಜನ್ಮ ತಾಳಬಹುದು, ಕ್ಷಾಯಿಕ ಸಮ್ಯಕ್ತ್ವದಿಂದಲೂ ಜನ್ಮ ತಾಳಬಹುದು. ಚಾರಿತ್ರ ಇರುವುದಿಲ್ಲ, ಸಂಯಮನೂ ಇರುವುದಿಲ್ಲ. ಯಾಕೆಂದ್ರೆ ಯಾವುದೇ ದೇವ ಪರ್ಯಾಯದಲ್ಲಿ ಸಂಯಮದ ಅಂಶಗಳಿರುವುದಿಲ್ಲ. ಅದಕ್ಕಾಗಿ ಸಂಯಮನೂ ಇಲ್ಲ, ಪೂರ್ಣ ಸಂಯಮನೂ ಇಲ್ಲ. ಕ್ಷಾಯೋಪಶಮಿಕತೆ ಎಷ್ಟಾಯಿತು? 12. ಔದೈಕ ಭಾವಗಳಲ್ಲಿ ದೇವಗತಿ ಇದೆ,
ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಅಂತಂದ್ರೆ ಅದು ದೇವ ಪರ್ಯಾಯದಲ್ಲೇ ಇದೆ ಜೀವ. ಅದಕ್ಕಾಗಿ ದೇವಗತಿ ಔದೈಕ ಭಾವ ಇದೆ. ಕಷಾಯಗಳಲ್ಲಿ 4 ಕಷಾಯಗಳಿವೆ: ಕ್ರೋಧ, ಮಾನ, ಮಾಯಾ, ಲೋಭ. ಆಮೇಲೆ ವೇದದಲ್ಲಿ ಪುರುಷ ವೇದ ಒಂದೇ ಇರ್ತದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಒಂದು ಶುಕ್ಲ ಲೇಷ ಮಾತ್ರ ಇರ್ತದೆ. ಶುಕ್ಲ ಲೇಷ ಇವರಲ್ಲಿ ಉತ್ಕೃಷ್ಟ ರೂಪದಿಂದ ಇರ್ತದೆ. ಅನುತ್ತರ ವಿಮಾನಗಳಲ್ಲಿ ಕೆಳಗಿನವರಿಗಿಂತ ಹೆಚ್ಚಿಗೆ ಇರ್ತದೆ ವಿಶುದ್ಧಿ. ಔದೈಕ ಭಾವಗಳು ಎಷ್ಟಾಯ್ತು? ಪಾರಿಣಾಮಿಕ ಭಾವಗಳಲ್ಲಿ 2 ಭಾವ. ಯಾಕೆಂದ್ರೆ ಇಲ್ಲಿ ಇರೋರೆಲ್ಲ ಸಮ್ಯಕ್ ದೃಷ್ಟಿ, ಅಲ್ಲಿ ಹೋಗೋರೆಲ್ಲ ಸಮ್ಯಕ್ ದೃಷ್ಟಿ. ತಿಳಿತು? ಅಲ್ಲಿದ್ದವರೆಲ್ಲ ಸಮ್ಯಕ್ ದೃಷ್ಟಿ, ಇಲ್ಲಿಂದ ಹೋಗೋರೆಲ್ಲ ಸಮ್ಯಕ್ ದೃಷ್ಟಿ. ಮುನಿ ಮಹಾರಾಜರೇ ಇರೋದ್ರಿಂದ ಅವರು ನಿಯಮದಿಂದ ಭವ್ಯ ಜೀವರೇ ಅಲ್ಲಿ ಹೋಗ್ತಾರೆ. ಅಭವ್ಯ ಜೀವಕ್ಕೆ ಗಮನಾಗಮನ ಮಾಡುವ ಸಾಮರ್ಥ್ಯ ಗ್ರೈವೇಗದ ತನಕ ಇದೆ. ಅದರ ಮುಂದೆ ಒಂದು ಜೀವನೂ ಕೂಡ ದೇವ ಪರ್ಯಾಯದಲ್ಲಿ ಅಭವ್ಯ ಜೀವ ಹೋಗಿ ಹುಟ್ಟುವುದಿಲ್ಲ. ಹೀಗೆ ತಿಳ್ಕೊಬೇಕು. ಎಲ್ಲ ಸೇರಿಸಿ ಎಷ್ಟಾಯ್ತು? 26 ಭಾವಗಳು. ಇದು ಸಾಮಾನ್ಯವೂ ಇದೇ ವಿಷಯ, ವಿಶೇಷವಾಗಿಯೂ ಇದೇ ವಿಷಯ. ಯಾವುದೇ ಅಪೇಕ್ಷದಿಂದ ನೋಡಿದ್ರು, ಮಾರ್ಗಣದಲ್ಲಿ ನೋಡಿದ್ರು ಇದು ಒಂದೇ ಚಾರ್ಟ್ ಬರೋದು. ಗುಣಸ್ಥಾನದಿಂದ ನೋಡಿದ್ರು, ಯಾಕಂದ್ರೆ ಅಲ್ಲಿ ಇರೋದೇ ಒಂದೇ ಗುಣಸ್ಥಾನ. ಯಾವ ಗುಣಸ್ಥಾನ? 4. 4ನೇ ಗುಣಸ್ಥಾನ ಒಂದೇ. ಅಲ್ಲಿ 1ನೇ ಗುಣಸ್ಥಾನದಲ್ಲಿ ಜನ್ಮ ಆಗೋದಿಲ್ಲ, 2ನೇ ಗುಣಸ್ಥಾನದಲ್ಲಿ ಜನ್ಮ ಆಗೋದಿಲ್ಲ. ಆಗೋದು ಒಂದೇ ಗುಣಸ್ಥಾನ 4. ಹಾಗಾಗಿ ಇದು ಅನುತ್ತರ ಮತ್ತು ಅನುದಿಶ ವಿಮಾನಗಳಲ್ಲಿ ಆಗುವಂತಹ, ಜನ್ಮದಲ್ಲಿ ಆಗುವಂತಹ ಭಾವಗಳು 26. ತಿಳಿದು? ಇಲ್ಲಿ ಮಾತಾಡಿದ್ರೆ ಪ್ರವೀಣರು ಅವರು. ಹಲೋ, ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲಿ ಮಾತಾಡಿಸ್ತದ? ಯಾರು? ನಾವು ಸಿಟ್ಟಲ್ಲಿ ಯಾವ್ದು ಮಾತಾಡಿದ್ರೆ ನೀವು ಈ ಪ್ರವಚನ? ಇದು ತೇರದಾಳದಿಂದ ಮಾತಾಡ್ತಾ ಇರೋದು. ಹೌದಾ? ಒಳ್ಳೇದು, ಧನ್ಯವಾದ. ಈಗ ಇವ್ರದ ರಕ್ತ ಪುಸ್ತಕ ಎಲ್ಲಿ ಬರ್ತೈತೆ ಹೋಗ್ಬೇಕಾಯ್ತು ಹಳಂಗಲ್ಲಿ? ಇಲ್ಲಿಂದ 4 ಕಿಲೋಮೀಟರ್ ತೀರ್ದಾಗ ಬರ್ಬೇಕಂದ್ರೆ ನಾವು ಹುಬ್ಬಳ್ಳಿಯಿಂದ ತೇರದಾಳಕ್ಕೆ ಬರೋ ಅವಶ್ಯಕತೆ ಇಲ್ಲ, ರಬಕವಿಗೆ ಬರಬೇಕು. ಓಕೆ, ಥ್ಯಾಂಕ್ ಯು. ಜಮಖಂಡಿ ರಬಕವಿಗೆ ಬಂದ್ ಹೇಳಿದ್ರೆ ಅಲ್ಲಿಂದ ಬರ್ಬೋದು. ಇಲ್ಲ ಈ ಕಡೆ ತೀರದಾಳ ಕಡೆ ಬಂದ್ರು ಬರ್ಬೋದು. 2 ಕಡೆ ಬಂದ್ರೆ ಹೋಗ್ಬೋದು. ಹೋದ್ರಿ ಮುಂದೆ. ಇಂದ್ರಿಯ ಮತ್ತು ಕಾಯ ಮಾರ್ಗನೆ ಏಕೇಂದ್ರಿಯ, ದ್ವಿಂದ್ರಿಯ, ತ್ರಿಇಂದ್ರಿಯ ಹಾಗೂ ಸ್ಥಾವರ ಕಾಯಿಕ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇದರ ವಿಶೇಷತೆ ಏಕೇಂದ್ರಿಯ, ದ್ವಿಂದ್ರಿಯ, ತ್ರಿಇಂದ್ರಿಯ ಅಪರ್ಯಾಪ್ತ ಅವಸ್ಥೆಯ ಪ್ರಥಮ ಗುಣಸ್ಥಾನದಲ್ಲಿ 24 ಭಾವಗಳು, ದ್ವಿತೀಯ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವದ ಅಭಾವದಲ್ಲಿ 22 ಭಾವಗಳು ಇರುತ್ತವೆ. ಆದರೆ ಅಗ್ನಿಕಾಯಕ, ವಾಯುಕಾಯಕದ ಅಪರ್ಯಾಪ್ತ ಅವಸ್ಥೆಯಲ್ಲಿ ಕೇವಲ 1ನೇ ಗುಣಸ್ಥಾನವಿರುತ್ತದೆ. ಔಪಶಮಿಕದಲ್ಲಿ ಯಾವುದೂ ಇರುವುದಿಲ್ಲ, ಕಾಯಿಕದಲ್ಲಿ ಯಾವುದೂ ಇಲ್ಲ. ಷಯೋಪಶಮಿಕದಲ್ಲಿ 8, ಔದೈಕ 15, ಪಾರಿಣಾಮಿಕ 3, ಒಟ್ಟು 24 ಭಾವಗಳು. ಇಲ್ಲಿಗೆ ಗತಿ ಮಾರ್ಗಣ ಮುಗಿಯಿತು. ನರಕ ಗತಿ ಮಾರ್ಗಣ, ಕಿರಿಯಂಶ ಗತಿ ಮಾರ್ಗಣ, ಆಮೇಲೆ ಮನುಷ್ಯ ಗತಿ ಮಾರ್ಗಣ, ದೇವಗತಿ ಮಾರ್ಗಣ. 4 ಗತಿಗಳ ಅಪೇಕ್ಷಾದಿಂದ ಯಾವ ಜೀವರುಗಳಲ್ಲಿ ಪರ್ಯಾಪ್ತಿಗಳ ಪೂರ್ಣ ಇರುವಾಗ, ಪರ್ಯಾಪ್ತಿಗಳ ಪೂರ್ಣ ಆಗ್ತಾ ಇರುವಾಗ, ಪೂರ್ಣ ಆಗುವುದೇ ಇಲ್ಲ ಅನ್ನುವಾಗ ಏನೇನು ಭಾವಗಳ ಆಗಬಹುದು ಅನ್ನುವಂಥ ವಿಚಾರಗಳನ್ನ ಸ್ವಲ್ಪ ತಿಳಿದಿದ್ದೇವೆ. ಇವಾಗ 2ನೇ ಮಾರ್ಗಣ ಇದೆ. 2ನೇ ಮಾರ್ಗಣ ಯಾವುದಿದೆ? ಇಂದ್ರಿಯ ಮಾರ್ಗಣ. ಇಂದ್ರಿಯ ಮಾರ್ಗಣದಲ್ಲಿ ಎಷ್ಟು ಇಂದ್ರಿಯಗಳ ಮಾರ್ಗಣ ಬರ್ತವೆ? 5 ಇಂದ್ರಿಯ ಮಾರ್ಗಣ ಬರ್ತವೆ. ಏಕೇಂದ್ರಿಯ ಮಾರ್ಗಣ, ದ್ವಿಂದ್ರಿಯ ಮಾರ್ಗಣ, ತ್ರೀಂದ್ರಿಯ ಮಾರ್ಗಣ, ಚತುರೇಂದ್ರಿಯ ಮಾರ್ಗಣ, ಪಂಚೇಂದ್ರಿಯ ಮಾರ್ಗಣ. ಹೀಗೆ 5 ಇಂದ್ರಿಯ ಮಾರ್ಗಣಗಳ ಮೂಲಕ
ಯಾವ ಯಾವ ಭಾವಗಳು ಜೀವದಲ್ಲಿ ಆಗಬಹುದು ಅನ್ನುವಂಥದ್ದನ್ನ ಈಗ ನೋಡ್ಬೇಕು. ಮೊದಲಿಗೆ ಏನೇನ್ ಹೇಳ್ತಾರೆ ಇಲ್ಲಿ ನಮಗೆ? ಮೊದಲು ಯಾವ ಮಾರ್ಗನ ಬರ್ತದೆ? ಏಕೇಂದ್ರಿಯ ಮಾರ್ಗನ. ಅಂದ್ರೆ ಎಲ್ಲಾ ಸೇರಿ ಮೂರನ್ನ ಸೇರಿ ಕೊಡ್ತಿದ್ದಾರೆ. ಇಲ್ಲಿ ಏನೇನ್ ಸೇರಿ ಕೊಡ್ತಿದ್ದಾರೆ ನೋಡ್ರಿ. ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯ, ಇನ್ನೊಂದ್ ಯಾವ್ದು? ಸ್ಥಾವರ ಕಾಲಿಕ. ಸ್ಥಾವರ ಕಾಯಿಕ. ನೋಡ್ರಿ, ಏಕೇಂದ್ರಿಯದಲ್ಲಿ ಸ್ಥಾವರ ಕಾಯಿಕ ಯಾಕೆ ಹಾಗೆ ಸಪರೇಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಗ್ನಿ ಕಾಯಿಕ ವಾಯು ಕಾಯಿಕದ ವಿಚಾರಗಳಲ್ಲಿ ಸ್ವಲ್ಪ ಭಿನ್ನತೆ ಬರ್ತದೆ, ಅದಕ್ಕೋಸ್ಕರ ಹಾಗಿರ್ತದೆ. ಅಂದ್ರೆ 3 ಇಂದ್ರಿಯ ಮಾರ್ಗಣಗಳ ಮೂಲಕ ನೋಡ್ಬೇಕು ನಾವೀಗ. ಅದು ಕೂಡ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿರುವಂತಹ ಜೀವರುಗಳು. ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವಂತಹ ಜೀವರುಗಳಲ್ಲಿ ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯ ಹಾಗೂ ಸ್ಥಾವರ ಕಾಯಿಕ ಜೀವರುಗಳಲ್ಲಿ ಏನ ಆಗ್ಬಹುದು ಭಾವಗಳು? ಔಪಶಮಿಕ ಭಾವ ಎಷ್ಟಿರ್ಬಹುದು? 1 2 0. ಯಾವ? ಹೇಳ್ರಿ. ಮಿಥ್ಯಾತ್ವ ಇದೆಯಲ್ಲ. ಏಕೇಂದ್ರಿಯದಲ್ಲಿ ಜೀವ ಹೋಗ್ತಿದೆ ಅಂತಂದ್ರೆ ಸಮ್ಯಕ್ತದ ಜೊತೆಗೆ ಹೋಗಿ ಹುಟ್ಟುವುದಿಲ್ಲ. ದ್ವೀಂದ್ರಿಯದಲ್ಲಿ ಹೋಗ್ತಿದೆ ಅಂದ್ರೆ ಕೂಡ ಸಮ್ಯಕ್ತದ ಜೊತೆಗೆ ಹೋಗುವುದಿಲ್ಲ. ತ್ರೀಂದ್ರಿಯದಲ್ಲಿ ಇರುವಂತಹ ಜೀವದಲ್ಲಿ ಜನ್ಮ ತಾಳ್ಬೇಕಂದ್ರೂ ಕೂಡ ಸಮ್ಯಕ್ತದ ಜೊತೆಗೆ ಹೋಗುವುದಿಲ್ಲ. ಅಲ್ಲಿ ಮಿಥ್ಯಾತ್ವದ ಜೊತೆಗೆ ಹೋಗುವುದರಿಂದ ಸಮ್ಯಕ್ತ್ವ ಸಂಬಂಧಿ ಭಾವಗಳು ಯಾವುದೂ ಇರುವುದಿಲ್ಲ. ಔಪಶಮಿಕ ಭಾವಗಳಲ್ಲಿಯ 2 ಭಾವಗಳು, ಒಂದು ಸಮ್ಯಕ್ತ್ವ ಭಾವ, ಇನ್ನೊಂದು ಚಾರಿತ್ರ ಭಾವ. ಇವೆರಡೂ ಕೂಡ ಯಾವುದು ಒಂದು ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂತಂದ್ರೆ ಅಲ್ಲಿ ಜೀವ ಮಿಥ್ಯಾತ್ವದ ಜೊತೆಗೆ ಹೋಗ್ತಿದೆ. ಹಾಗಾಗಿ ಅಲ್ಲಿ ಉಪಶಮದ ಯಾವ ಭಾವಗಳು ಇರುವುದಿಲ್ಲ. ಇನ್ನು ಕ್ಷಾಯಿಕ ಭಾವ ಇರಬಹುದೇನೋ ಜೀವದಲ್ಲಿ? ಇರುವುದಿಲ್ಲ. ಇಲ್ಲ. ಯಾಕಂದ್ರೆ ಕ್ಷಾಯಿಕ ಸಮಯ ದೃಷ್ಟಿ ಏಕೇಂದ್ರಿಯ, ದ್ವೀಂದ್ರಿಯ ಆದಿ ಜಾಗಗಳಲ್ಲಿ ಹೋಗಿ ಜನ್ಮ ತಾಳುವುದಿಲ್ಲ. ಬಯ್ಯಜಿರಿ ಜೈಜನ್ಯದ್ರಿ ಇದು ಏಕೇಂದ್ರಿ, ದ್ವೀಂದ್ರಿ, ತ್ರೀಂದ್ರಿ, ಚತುರಿಂದ್ರಿ ಇವ್ರಿ ಸಾಸಾಗನ್ ಗುಣಸ್ಥಾನದಾಗ ಅಪರ್ಯಾಪ್ತ ಅವಸ್ಥಾದಾಗ ಇರ್ತಿದೆ. ಜನ್ಮ ತಾಳೋದ್ನೇ ಮಿಥ್ಯಾತ್ವ ಗುಣಸ್ಥಾನದಾಗ ಬರೋದ್ ಬಿಟ್ರಿ ಖರೆ ನಿವೃತ್ತಿ ಅಪರ್ಯಾಪ್ತದಾಗ ಅವಸ್ಥಾದಾಗ ಇರ್ತಿದೆ. ಇರ್ತಿದ್ರಲ್ಲ, ಅದು ಸಾಮಾನ್ಯ ರೂಪದಿಂದ ಹೇಳುವಾಗ ಮಿಥ್ಯಾತ್ವ ಗುಣಸ್ಥಾನ ಅಂತಾನೆ ಹೇಳುದು. ಅದು 2ನೇ ಗುಣಸ್ಥಾನದ್ದು ಮಾನ್ಯತೆಗಳು 2 ಇದಾವೆ. ಒಬ್ಬರ ಆಚಾರ್ಯರ ಪ್ರಕಾರ 2 ಗುಣಸ್ಥಾನಗಳಲ್ಲಿ ಸಾಧ್ಯ ಇದೆ. ಇನ್ನು ಕೆಲವು ಬೇರೆ ಇನ್ನು ಉಳಿದ ಮಾನ್ಯತೆಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಅಂತಾನೆ ಇರ್ತದೆ. ಹಾಗಾಗಿ ಸಹಜವಾಗಿ ಸಾಮಾನ್ಯ ರೂಪದಿಂದ ನೋಡುವಾಗ ಮಿಥ್ಯಾತ್ವ ಗುಣಸ್ಥಾನ ಅಂತ ತಗೋಬಹುದು. ಇಲ್ಲ 2 ಅಂತ ತಗೊಂಡ್ರು ಏನು ಅಂತಹದ್ದು ವ್ಯತ್ಯಾಸ ಬರುವುದಿಲ್ಲ. ಆದ್ರೆ ನಡೀತದೆ 2 ಕೂಡ. ಕ್ಷಾಯಿಕ ಭಾವಗಳು ಕೂಡ ಯಾವುದೂ ಇರುವುದಿಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಾಗಬಹುದು? ಜ್ಞಾನ ಇರ್ತದೇನೋ? ಅಜ್ಞಾನ ಭಾವ 2 ಇರ್ತವೆ. ಇನ್ನ ಇಲ್ಲಿ ಏಕೇಂದ್ರಿಯದಲ್ಲಿ ಜನ್ಮ ತಾಳ್ಬೇಕು ಅಂತಂದ್ರೆ ಅಲ್ಲಿ ಕೂಡ ಮಾನ್ಯತೆ ಹೇಗಿದೆ? ಪೃಥ್ವಿಕಾಯ, ಜಲಕಾಯ, ವನಸ್ಪತಿಕಾಯ ಇವುಗಳ ವಿಚಾರ ಬೇರೆ ಬರ್ತದೆ. ವಾಯುಕಾಯ ಮತ್ತು ಅಗ್ನಿಕಾಯದ ವಿಚಾರ ಬೇರೆ ಬರ್ತದೆ. ವಾಯುಕಾಯಿಕ, ಅಗ್ನಿಕಾಯಿಕ ಇವುಗಳಲ್ಲಿ ಜನ್ಮ ತಾಳ್ಬೇಕು ಅಂದ್ರೆ 2ನೇ ಗುಣಸ್ಥಾನ ಬರುವುದಿಲ್ಲ. ಇನ್ನು ಉಳಿದ ಇಂದ್ರಿಯಗಳಿರ್ತಾವಲ್ಲ ಅಲ್ಲಿ 2ನೇ ಗುಣಸ್ಥಾನ ಸಾಧ್ಯತೆ ಇದೆ ಅಂತ ತಗೋಬಹುದು. ತಿಳಿದ್ರಿ? ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಇರುವುದಿಲ್ಲ. ಅಜ್ಞಾನ ಭಾವ 2 ಇರಬಹುದು. ಒಂದು ಕೂಮತಿ ಅಜ್ಞಾನ, ಕೂಶುತ ಅಜ್ಞಾನ. ದರ್ಶನ ಭಾವಗಳಲ್ಲಿ ಎಷ್ಟಿರ್ಬಹುದು? ಯಾಕೆಂದ್ರೆ ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯ ಇಲ್ಲಿ ತನಕ 4ನೇ ಇಂದ್ರಿಯ ಇರುವುದಿಲ್ಲ. ಏಕೇಂದ್ರಿಯದಲ್ಲಿ 1ನೇ ಇಂದ್ರಿಯ ಸ್ಪರ್ಶನೇಂದ್ರಿಯ ಇರ್ತದೆ. ಹಾಗಾಗಿ ಅದು
ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕಣ್ಣು ಇರೋದಿಲ್ಲ. ಚಕ್ಷು ದರ್ಶನ ಒಂದೇ ಇರ್ತದೆ. ಉಳಿದ ಇಂದ್ರಿಯ ಅಂದ್ರೆ ಸ್ಪರ್ಶನೇಂದ್ರಿಯ ಇದೆ, ಅದರಿಂದ ನೋಡ್ತದೆ. ಆಮೇಲೆ ದ್ವೇಂದ್ರಿಯದಲ್ಲಿ ಕೂಡ ಕಣ್ಣು ಇಲ್ಲ, ಸ್ಪರ್ಶನೇಂದ್ರಿಯ ರಸನೇಂದ್ರಿಯ ಎರಡೇ ಇರ್ತದೆ, ಹಾಗಾಗಿ ಚಕ್ಷು ದರ್ಶನ ಇದೆ. ತ್ರೀಂದ್ರಿಯದಲ್ಲಿ ಕೂಡ ಕಣ್ಣಿಲ್ಲ, ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ ಅಂದ್ರೆ ಮೂಗಿರ್ತದೆ, ನಾಲಿಗೆ ಇರ್ತದೆ, ಚರ್ಮ ಇರ್ತದೆ, ಈ ಮೂರಿರ್ತವೆ. ಕಣ್ಣು ಇರುವುದಿಲ್ಲ, ಅದಕ್ಕಾಗಿ ಮೂರೇಂದ್ರಿಯಗಳವರೆಗೆ ಇದನ್ನ ಸಪರೇಟ್ ಮಾಡಿ ಕೊಟ್ಟಿದ್ದಾರೆ. ಅಚಕ್ಷು ದರ್ಶನ ಅಂದ್ರೆ ಉಳಿದ ಇಂದ್ರಿಯಗಳಿಂದ ನೋಡುವಂತ ಸಾಮರ್ಥ್ಯ ಇದೆ, ಅದಕ್ಕಾಗಿ ಒಂದು ಅಚಕ್ಷು ದರ್ಶನ ಒಂದೇ ಇರ್ತದೆ. ಎಲ್ಲಿ? ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ ನಿರ್ವೃತ್ತಿಯ ಅಪರ್ಯಾಪ್ತಕದಲ್ಲಿ. ತಿಳಿತ್ರಿ? ಇದು ಅಪರ್ಯಾಪ್ತಕದ ಚರ್ಚೆ ಇದೆ. ಆಮೇಲೆ ಲಬ್ಧಿ ಕ್ಷಾಯೋಪಶಮಿಕ ಲಬ್ಧಿ ಭಾವಗಳಲ್ಲಿ 5 ಭಾವಗಳಿರ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಹೀಗೆ 5 ಲಬ್ಧಿ ಭಾವಗಳು ಇರುತ್ತವೆ. ಅದು ಯಾವುದೇ ಇಂದ್ರಿಯ ಉಳ್ಳ ಜೀವ ಆಗಿದ್ರೂ ಕೂಡ ಇವು ಇರಲೇಬೇಕು. ಇದಿಲ್ಲದೆ ಅದು ಶರೀರವನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಮ್ಯಕ್ತ ಭಾವಗಳು ಯಾವುದೂ ಇರುವುದಿಲ್ಲ, ಚಾರಿತ್ರ ಭಾವನೂ ಇರುವುದಿಲ್ಲ, ಸಂಯಮ ಅಂದ್ರೆ ದೇಶ ವಿರುದ್ಧ ಭಾವ ಕೂಡ ಅಲ್ಲಿ ಇರುವುದಿಲ್ಲ. ಹೀಗಾಗಿ ಕ್ಷಾಯೋಪಶಮಿಕ ಭಾವಗಳಲ್ಲಿ ಎಷ್ಟು ಭಾವ ಆಯ್ತು? 8 ಭಾವಗಳಾಯ್ತು. ಎಲ್ಲಿ? ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯದಲ್ಲಿ, ನಿರ್ವೃತ್ತಿಯ ಪರಿಣಾಮದಲ್ಲಿ. ಆಮೇಲೆ ಔದೈಕ ಭಾವಗಳು ಕರ್ಮದ ಉದಯದಿಂದ ಆಗುವಂತ ಭಾವಗಳಲ್ಲಿ. ಗತಿ ಯಾವುದಿದೆ ಅಲ್ಲಿ? ತಿರ್ಯಂಚಗತಿ ಉದಯದಲ್ಲಿದೆ, ತಿರ್ಯಂಚಗತಿ ಔದೈಕ ಭಾವ ಉದಯದಲ್ಲಿದೆ. ಆಮೇಲೆ ಕಷಾಯಗಳ 4 ಇದೆ. ಕ್ರೋಧ, ಏಕೇಂದ್ರಿಯದಲ್ಲಿ ಕ್ರೋಧ ಇದೆ, ದ್ವೇಂದ್ರಿಯದಲ್ಲಿ ಕ್ರೋಧ ಇದೆ, ತ್ರೀಂದ್ರಿಯದಲ್ಲೂ ಕ್ರೋಧ ಇದೆ. ಅಹಂಕಾರ ಇದೆ, ಮಾನ ಕಷಾಯ ಇದೆ, ಮಾಯಾ ಕಷಾಯ ಇದೆ, ಲೋಭ ಕಷಾಯ. 4 ಕಷಾಯಗಳು ಬೇಕಾದಷ್ಟಿವೆ. ಆಮೇಲೆ ವೇದ ಭಾವಗಳು. ಯಾವ ವೇದ ಇರ್ತದೆ ಏಕೇಂದ್ರಿಯದಿಂದ ತ್ರೀಂದ್ರಿಯದವರೆಗೆ? ನಪುಂಸಕ ವೇದವೇ ಇರ್ತದೆ. ಏಕೇಂದ್ರಿಯರೆಲ್ಲರೂ ನಪುಂಸಕ, ದ್ವೇಂದ್ರಿಯರೆಲ್ಲರೂ ನಪುಂಸಕ, ತ್ರೀಂದ್ರಿಯರೆಲ್ಲರೂ ನಪುಂಸಕ. ಯಾರೊಬ್ಬರು ಬೇರೆ ವೇದಗಳಲ್ಲಿ ಬರುವುದಿಲ್ಲ. ತ್ರಿವೇದ, ಪುರುಷ ವೇದದಲ್ಲಿ ಇವರು ಯಾರು ಬರುವುದಿಲ್ಲ. ಆಮೇಲೆ ಮಿಥ್ಯಾದರ್ಶನ ಇರುತ್ತದೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿರುವಾಗ ಅಂದ್ರೆ ಗುಣಸ್ಥಾನ 1ರಲ್ಲಿ ಹೋಗುವಂತ ಜೀವದಲ್ಲಿ, ಜನ್ಮ ತಾಳುವಂತ ಜೀವದಲ್ಲಿ ಮಿಥ್ಯಾದರ್ಶನ ಇದೆ. ಇನ್ನು ಏಕೇಂದ್ರಿಯದ ಅಪೇಕ್ಷಾದಲ್ಲಿ ಇದು ಭಿನ್ನತೆ ಹೇಗಿದೆ ಅಂತಂದ್ರೆ, ವಾಯುಕಾಯಿಕ, ಅಗ್ನಿಕಾಯಿಕ ಜೀವರಲ್ಲಿ ಮಾತ್ರ ಮಿಥ್ಯಾತ್ವದ ಜೊತೆಗೇನೆ ಜನ್ಮ ಆಗ್ತದೆ. ಇನ್ನು ಉಳಿದ ಏಕೇಂದ್ರಿಯಗಳು ಪೃಥ್ವಿ ಕಾಯಿಕ, ಜಲಕಾಯಿಕ, ವನಸ್ಪತಿ ಕಾಯಿಕಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಜನ್ಮ ತಾಳುವಾಗ ಮಾತ್ರ ಮಿಥ್ಯಾದರ್ಶನ ಇರ್ತದೆ. ಆಮೇಲೆ ಅಜ್ಞಾನ ಭಾವ ಇದೆ, ಅಸಂಯಮ ಇದೆ, ಆಮೇಲೆ ಅಸಿದ್ಧತ್ವ ಇದೆ. ಶುದ್ಧ ಇನ್ನೂ ಆಗಿಲ್ಲ. ಲೇಷದಲ್ಲಿ ಅಶುಭ ಲೇಷಗಳು ಮಾತ್ರ ಇರ್ತವೆ. 3 ಲೇಷಗಳಲ್ಲಿ 3 ಅಶುಭ ಲೇಷಗಳು ಇರಬಹುದು, ಯಾವುದಾದ್ರೂ ಇರಬಹುದು. ಔದೈಕ ಭಾವಗಳು ಎಷ್ಟಾದವು? ಶುಭ ಲೇಷಗಳು ಇರೋದಿಲ್ಲ. ನೋಡಿ, ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ 3 ಪ್ರಕಾರದ ಜೀವದಲ್ಲಿ ಶುಭ ಲೇಷಗಳಿರುವುದಿಲ್ಲ. ತಿಳಿದ್ರಿ? 13 ಭಾವ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಿವೆ. ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳು ಯಾವ್ಯಾವು? ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕೆಂದ್ರೆ ಇಲ್ಲಿ ಭವ್ಯ ಜೀವರು ಏಕೇಂದ್ರಿಯ ದ್ವೇಂದ್ರಿಯರಾಗಿ ಹುಟ್ಟಬಹುದು, ಅಭವ್ಯ ಜೀವರು ಏಕೇಂದ್ರಿಯ ದ್ವೇಂದ್ರಿಯ ತ್ರೀಂದ್ರಿಯ ಏನಾಗ್ಬೇಕಾದ್ರೂ ಹುಟ್ಟಬಹುದು. ಹಾಗಾಗಿ 3 ಭಾವಗಳ ಸಂಭವ ಇದೆ. ಇಲ್ಲಿ ಒಂದು ಚಿಂತನೆ ಮಾಡಬೇಕಾದಂತ ವಿಷಯ, ಏಕೇಂದ್ರಿಯದಿಂದ ಅಸಂಜ್ಞಿ ಪಂಚೇಂದ್ರಿಯ ತನಕ, ಅಥವಾ ಇಲ್ಲಿ ಇರುವಂತ ವಿಷಯ 3 ಇಂದ್ರಿಯದ ತನಕ ಯಾವ ಜೀವ ಹೋಗಿ ಜನ್ಮ ತಾಳುವುದಾದರೂ ಕೂಡ ಶುಭ ಲೇಷೆಯೊಂದಿಗೆ ಹೋಗುವುದಿಲ್ಲ. ಯಾವ ಲೇಷೆಯಿಂದ ಹೋಗ್ತದೆ? ಅಶುಭ ಲೇಷಗಳಿಂದ ಹೋಗ್ತದೆ.
ಅಲ್ಲಿ ಅಶುಭ ಲೇಷದಿಂದ ಹೋಗ್ತಿದೆ ಅಂತಂದ್ರೆ ಇಲ್ಲಿ ಹೇಗೆ ಅದು ಜೀವಿಸಿರ್ತದೆ? ಅಶುಭ ಲೇಖೆಯಲ್ಲೇ ಇರುತ್ತೆ. ಆ, ಯಾವುದರಿಂದ ನಾವು ಏನನ್ನ ಖರೀದಿ ಮಾಡ್ತೇವೆ ಅಂತ ಮೌಲ್ಯವನ್ನ ಕೊಟ್ಟೆ ಅದನ್ನ ಖರೀದಿ ಮಾಡಿರ್ತೇವಲ್ಲ. ಈಗ ನಮಗೊಂದು ವಸ್ತು ಬೇಕಾಗಿದೆ, ಒಂದೇನ್ ಬೇಕಾಗಿದೆ, ಒಂದು ಆಟಿಕೆ ಸಾಮಾನು ಬೇಕಾಗಿದೆ. ಏನ್ ಬೇಕಾಗಿದೆ? ಜಾತ್ರೆಯಲ್ಲಿ ಒಂದು ಗೊಂಬೆ ಬೇಕಾಗಿದೆ ಅಂತ ತಿಳ್ಕೊರಿ. ಆ ಗೊಂಬೆ ಬೇಕು ಅಂತಂದ್ರೆ ಆ ಗೊಂಬೆಯ ಮೌಲ್ಯವನ್ನ ನಾವು ಅಂಗಡಿಕಾರನಿಗೆ ಕೊಟ್ಟಾಗ್ಲೇನೆ ಆ ಗೊಂಬೆ ನಮಗೆ ಕೊಡ್ತಾರಲ್ಲ. ಹೌದು ಹೌದು. ಅದೇ ಒಂದು 5 ರೂಪಾಯೋ 10 ರೂಪಾಯೋ 50 ರೂಪಾಯಿ ಎಷ್ಟೋ ಇರ್ತದೆ ಅಂತ ಹೇಳ್ಕೊರಿ. ಅಷ್ಟು ಮೌಲ್ಯ ಕೊಟ್ಟಾಗ್ಲೇನೆ ಅದ್ರಲ್ಲಿ ಮತ್ತೆ ಅವನ ಲಾಭಾಂಶವನ್ನ ತೆಗೆದುಕೊಂಡು ಆ ಮೌಲ್ಯ ಇರ್ತದೆ. ಈಗ ಇಲ್ಲಿ ಕೂಡ ಸ್ವಲ್ಪ ಚಿಂತನೆ ಮಾಡ್ಬೇಕಾದದ್ದು, ಏಕೇಂದ್ರಿಯದಲ್ಲಿ ಹೋಗಿ ಜನ್ಮ ತಾಳ್ಬೇಕು ಅಂತಂದ್ರೆ ಅಲ್ಲಿ ಹೋದ ಮೇಲೆ ಶುಭಲೇಶ ಅಲ್ಲ, ಇಲ್ಲಿ ನಾವು ಅಷ್ಟು ಮೌಲ್ಯ ಕೊಡ್ಬೇಕಲ್ಲ. ಇಲ್ಲಿ ಮೌಲ್ಯ ಅಷ್ಟು ತಯಾರಾಗಿದ್ದಾಗ್ಲೇನೆ ಅಂತದ್ದು ಸಿಕ್ಕಿದೆ. ಇಲ್ಲಿ ನಾವು ಮನುಷ್ಯರಿದ್ದೇವೆ ಅಥವಾ ಯಾವುದೋ ಒಂದು ಈ ಪಂಚೇಂದ್ರಿಯ ಇದ್ದೇವೆ, ಅಲ್ಲಿ ಜನ್ಮ ತಾಳ್ತಿದ್ದೇವೆ ಅಂದ್ರೆ ಇಲ್ಲಿ ಅದರ ತಯಾರಿ, ಇಲ್ಲಿ ಟಿಕೆಟ್ ಅನ್ನ ಇಲ್ಲೇ ಖರೀದಿಸಿದ್ದೇವೆ ಅಂತ. ನರಕದಲ್ಲಿ ಯಾವುದು ಶುಭಲೇಶೆಯಿಂದ ಹೋಗ್ತದೆ? ನರಕಕ್ಕೆ ಹೋಗ್ಬೇಕು. ಯಾವುದೇ ನರಕಕ್ಕೆ ಹೋದ್ರೂ ಅಶುಭ ಲೇಷದಿಂದನೇ ಹೋಗ್ತದೆ. ಅಂದ್ರೆ ನಮಗ ಅಲ್ಲಿ ಹೋದ ಮೇಲೆ ಅಶುಭ ಲೇಷ ಆಯ್ತು, ಇಲ್ಲಿ ಇರುವಾಗ್ಲೇನೆ ಅದನ್ನ ಖರೀದಿ ಮಾಡಿದೆವು. ತಾತ್ಪರ್ಯ ಏನು ಅಂತಂದ್ರೆ, ನಾವು ಏನೇನ ಮುಂದೆ ಖರೀದಿ ಮಾಡೋದಿದೆ, ನಮ್ಗೆ ಯಾವ್ದು ಸಂಪತ್ತು ಬೇಕಾಗಿದೆ ಅದನ್ನ ಇಲ್ಲೇ ಅದರ ಮೌಲ್ಯವನ್ನ ತಯಾರಿ ಮಾಡಿಟ್ಕೋಬೇಕು ನಾವು. ಅದ್ರ ಬುಕಿಂಗ್ ಇಲ್ಲೇ ಆಗ್ತದೆ. ಅಲ್ಲಿ ಹೋದ ಮೇಲೆ ಏನ್ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಎಷ್ಟು ವರ್ಷ ಬದುಕಬೇಕಿದೆ ಅಷ್ಟು ವರ್ಷ ಬದುಕೇ ಬರಬೇಕು, ಏನು ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ಅಲ್ಲಿ ಬೇಗ ಜಾಗ ಖಾಲಿ ಮಾಡ್ತೇನೆ ಅಂದ್ರೆ ಕಳಿಸೋರು ಯಾರು ಇಲ್ಲ, ನಾವೇ ಹೋಗ್ತೇವಂದ್ರೆ ಬಿಡೋರಿಲ್ಲ. ಅಶುಭ ಲೇಷ್ಯದಿಂದ ಕಟ್ಕೊಂಡಿರ್ತೀವಿ, ಬಟ್ ಹೋಗೋ ಟೈಮಲ್ಲಿ ನಮ್ಗೆ ಪಶ್ಚಾತ್ತಾಪ ಆಗಿ ಶುಭ ಲೇಷ್ಯ ಆಗಿದ್ರೆ ಆಲ್ರೆಡಿ ಬುಕಿಂಗ್ ಆಗಿತ್ತು ಅಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗ್ಬಹುದಷ್ಟೇ. ಬುಕಿಂಗ್ ಆಗಿಲ್ಲ ಅಂದ್ರೆ ಒಂದಿಷ್ಟು ಏನೋ ಒಂದು ಆಪ್ಷನ್ ಇದೆ, ಏನಾದ್ರೂ ಬದಲಾಗ್ಲಿಕ್ಕೆ ಸಾಧ್ಯತೆ ಇದೆ. ಬುಕಿಂಗ್ ಆಗಿತ್ತು ಅಂದ್ರೆ ಬುಕಿಂಗ್ ಕ್ಯಾನ್ಸಲ್ ಆಗೋದಿಲ್ಲ ಅಲ್ಲ, ಅದು ಗೊತ್ತಾಯ್ತು. ಅಲ್ಲ, ಇವಾಗ ಅಕಸ್ಮಾತ್ ನಾವು ಹೋಗ್ಬೇಕಾದ್ರೆ ನಮಗೆ ಪಶ್ಚಾತ್ತಾಪ ಆಗೋಯ್ತು, ತುಂಬಾ ಪಶ್ಚಾತ್ತಾಪ ಆಗೋಯ್ತು, ಶುಭ ಲೇಷಕ್ಕೆ ನೋಡ್ದು ಹೋದಾದ್ರೆ ನಾವು ಬೇಗ ಬೇಗ ಆಗ್ಬೇಕು. ಲೇಟ್ ಮಾಡಿದಷ್ಟು ಡೇಂಜರ್ ಇದೆ. ಶ್ರೇಣಿಗೆ ಮಹಾರಾಜನಿಗೆ ಪಶ್ಚಾತ್ತಾಪ ಆಯ್ತು, ಯಾವಾಗಾಯ್ತು? ಲೇಟ್ ಆಯ್ತು. ಅಂದ್ರೆ ಆಯು ಬಂದಾಗಕ್ಕಿಂತ ಮುಂಚೆ ಆಗಿದ್ರೆ ನೀವು ಚೇಂಜಸ್ ಆಗುತ್ತೆ. ಆಯು ಕಟ್ಟಿಕೊಳ್ಳುವ ಮೊದಲೇ, ಅಂದ್ರೆ ಅದಕ್ಕೆ ಯಾವಾಗ ಆಗಿದೆ, ಅದಕ್ಕೆ ನಮ್ಗೆ ಯಾವಾಗ ಏನಾದ್ರೂ ನಮ್ಮಿಂದ ಒಂದು ಅವಘಡ ಸಂಭವಿಸಿದೆ ಅಂತ ಅನ್ಸುತ್ತೆ, ಇಮಿಡಿಯೇಟ್ ಆ ಜಾಗ ಖಾಲಿ ಮಾಡೋಕ್ಕಿಂತ ಮುಂಚೆನೆ ಪಶ್ಚಾತ್ತಾಪ ಶುರು ಆಗ್ಬೇಕು. ಇದು ಬಹಳ ಒಳ್ಳೇದು, 100% ಒಳ್ಳೇದು. ಇಲ್ಲ ಸ್ವಲ್ಪ ಟೈಮ್ ಆದ್ಮೇಲೆ ತಿಳಿದಿದೆ, ಯಾವ ಕ್ಷಣದಲ್ಲಿ ತಿಳಿದಿದೆ ಆ ಕ್ಷಣದಲ್ಲಿ ಅಲ್ಲಿ ನಾವು ಪಶ್ಚಾತ್ತಾಪ ಶುರು ಆಗ್ಬೇಕು. ತಿಳಿದ ಮೇಲೆ ನಾಳೆ ಹೋಗಿ ಕೇಳೋಣ, ನಾಡ್ದು ಕೇಳೋಣ ನಡೆಯೋದಿಲ್ಲ. ಯಾವ ಕ್ಷಣದಲ್ಲಿ ಅದು ಭಾವ ಚೇಂಜ್ ಆಗ್ತಿದೆ ಆಗ್ಲೇ ಕ್ಷಮಾ ಕೇಳಿಬಿಡ್ಬೇಕು, ಮುಗಿತಲ್ಲಿ. ಎಷ್ಟು ಲೇಟ್ ಆಗ್ತದೆ ಅಷ್ಟು ಡೇಂಜರ್ ಇದೆ. ಈ ರೀತಿ ಇದೆ. ಮತ್ತೆ ಇನ್ನೊಂದು ಏನಿದೆ, ನಾವು ಅನ್ಕೋತೇವೆ ನಮಗೆ ಯಾಕೆ ಹೀಗೆ, ನಮಗೆ ಏನು ನಾವು ಅಂತದ್ದು ಏನ್ ತಪ್ಪು ಮಾಡಿರ್ತೇವೆ ಅಂತ ಅನಿಸ್ತದೆ. ಇಲ್ಲಿ ನಾವು ಎಷ್ಟು ಮೌಲ್ಯ ನಮ್ಮ ಹತ್ರ ಇದೆ ಅಷ್ಟೇ ನಾವು ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿ ಲೋನ್ ಫೆಸಿಲಿಟಿ ಇಲ್ಲ, ಎಲ್ಲೂ ಕೂಡ ಸಾಲ ಸೌಲಭ್ಯಗಳಿಲ್ಲ. ಕರ್ಮದ ವ್ಯವಸ್ಥೆಯಲ್ಲಿ ಏನಿದೆ ಇರುವಷ್ಟು ಮೌಲ್ಯದಲ್ಲೇ ಖರೀದಿ ಆಗ್ತದೆ. ಒಂದೇ ಒಂದು ಪರಮಾಣುವಿನಷ್ಟು ಎಕ್ಸ್ಟ್ರಾ ಕೂಡ ನಮ್ಮ ಬಳಿ ಇಲ್ಲದ ಸಂಪತ್ತಿಗೆ ಸಾಲದ ರೂಪದಲ್ಲಿ ಇಲ್ಲಿ ಏನೂ ಸಿಗುವುದಿಲ್ಲ. ಏನು ಸಿಕ್ಕಿದೆ ಅದು ಮಾರಾಟದ ರೂಪದಿಂದನೇ ಸಿಗ್ತದೆ. ಎಷ್ಟು ಅಲ್ಲಿ ಏನು ನಮಗ್ ಸಿಕ್ಕಿದೆ ಅದೆಲ್ಲ ನಮ್ಮ ಕಷಾಯಗಳು, ಕರ್ಮಗಳ ಏನು ಒಂದು ಭಂಡಾರ ಇದೆ ಅದಕ್ಕನುಸಾರವಾಗಿನೇ ಸಿಕ್ಕಿದೆ. ಇದು ಯಾರದ್ದು ಗಿಫ್ಟ್ ಕೂಡ ಅಲ್ಲ, ಕೊಡುಗೆ ಕೂಡ ಅಲ್ಲ. ಅವರದಿಂದ ನಮಗೆ ಹೀಗಾಯ್ತು, ಇವರದಿಂದ ಹೀಗೆ, ಯಾರಿಂದನೂ ಏನೂ ಆಗಿಲ್ಲ. ಎಲ್ಲ ನಾವು ಏನು ಈ ಲೇಷಗಳು ಕಷಾಯಗಳನ್ನ ತುಂಬಿಕೊಂಡಿದ್ದೇವೆ, ಇದರಿಂದನೇ ಆಗ್ತಿರೋದು.
ತಿಳಿತ್ರಿ? ಅದು ನಮಗೆ ಇದು ಬೇಡಪ್ಪ, ನನಗೆ ದುಃಖ ಬೇಡ ಅಂದ್ರೆ ನಾ ಬದಲಾಗ್ಬೇಕು. ನನಗೆ ದುಃಖ ಬೇಡ ಅಂದ್ರೆ ಮುಂದಿನವರು ಬದಲಾದ್ರೆ ನನಗೆ ಖುಷಿ ಆಗುತ್ತೆ, ಹಿಂಗೇನ್ ಸಂಬಂಧ ಇಲ್ಲ. ನನಗೆ ದುಃಖ ಬೇಡ ಅಂದ್ರೆ ನಾನೇ ಬದಲಾಗ್ಬೇಕು, ಇನ್ನೊಬ್ರು ಬದಲಾಗ್ಲಿ ಆಗದೆ ಇರ್ಲಿ. ಅರ್ಥ ಆಯ್ತಾ? ಮೇಲಿನ ಮೇಲೆ ದುಃಖ ಬಂದ್ರವಾಗ ದುಃಖ ಬಂದ್ರೆ ದುಃಖ ಮಾಡಿಕೊಳ್ಳುವುದೇ ಮೊದಲ ಅಸಾತ ವೇದನೆಯ ಕರ್ಮಕ್ಕೆ ಬಂದ ಕಾರಣವೇ. ದುಃಖ ಬರಬಾರ್ದು ಅಂದ್ರೆ ನಾನು ಬದಲಾಗಬೇಕು. ಆದ್ರೆ ಬದಲಾಗಬೇಕು ಅಂದ್ರೆ ಏನು? ದುಃಖ ಮಾಡಿಕೊಳ್ಳುವುದನ್ನ ಬಿಡಬೇಕು. ದುಃಖ ಶೋಕ ತಾಪಾಕ್ರಂದನ ವದ ದೇವನ್ಯಾತ್ಮ ಪರೋಭಯ ಸ್ಥಾನಾನ್ಯ ಸದ್ವೇದ್ಯಸ್ಯ. ಅಸಾತ ವೇದನೆಯ ಕರ್ಮ ಮತ್ತೆ ಹೆಚ್ಚಾಗ್ತದೆ ದುಃಖದಲ್ಲಿ. ದುಃಖವನ್ನ ಮಾಡಿಕೊಂಡ್ರೆ, ಶೋಕದಿಂದ ಬಳಲಿದ್ರೆ, ಆಕ್ರಂದನ ಅಂದ್ರೆ ಗೊತ್ತಾಗ್ತದೆ ಅಲ್ಲ, ಅಳ್ತಾ ಅಳ್ತಾ ಹಾಡ್ತಾ ಹಾಡ್ತಾ ದುಃಖ ಪಡೋದು. ಆಮೇಲೆ ತಾಪಾಕ್ರಂದನ, ತಾಪ ಪ್ಲಸ್ ಆಕ್ರಂದನ ಎರಡು ಬೇರೆ ಬೇರೆ. ಆಕ್ರಂದನ ಅಂದ್ರೆ ಹನೆ ನೆಲ ಬಡದ್ ಅಳ್ತೇವಲ್ಲ, ಅಯ್ಯೋ ಅಂತ ಹೇಳಿ, ಅದಕ್ಕೆ ಆಕ್ರಂದನ ಅಂತಾರೆ. ಆಮೇಲೆ ವದ, ನಮ್ಮಿಂದ ಯಾರಾದ್ರದ್ದು ಜೀವಘಾತ ಆಗೋದು ಅಥವಾ ಸ್ವಯಂ ನಮಗೆ ನಾವೇ ಕೂಡ ಘಾತ ಮಾಡ್ಕೊಳ್ಳೋದು, ಇದೆಲ್ಲ ವದದಲ್ಲಿ ಬರ್ತದೆ. ಇದರಿಂದ ಅಸಾತ. ಈಗ ದುಃಖ ಬಂದಿದೆ, ದುಃಖದಲ್ಲಿ ದುಃಖಿಯಾಗುವುದರಿಂದ ಅದು ದ್ವಿಗುಣ ರೂಪದಲ್ಲಿ ಹೆಚ್ಚಾಗ್ತದೆ. ಎಷ್ಟು ಸೆಕೆಂಡ್ಗಳಲ್ಲಿ ನಾವು ದುಃಖ ಮಾಡ್ತಾ ಇದ್ದೇವೆ, ಆ ಒಂದೊಂದು ಮಿಲಿ ಸೆಕೆಂಡ್ ಅನ್ನು ದೊಡ್ಡದಾಯ್ತು, ಅದು ಸಮಯದ ಲೆಕ್ಕದಲ್ಲಿ ಬರ್ತದೆ. ಸುಮ್ನೆ ನಮ್ಮ ತಿಳುವಳಿಕೆ ಸೆಕೆಂಡ್ ಅಂತ ತಿಳ್ಕೊರಿ. 1 ಸೆಕೆಂಡ್ ಅಲ್ಲಿ ದುಃಖ ಬಂದಿದೆ ಅಂದ್ರೆ ಅದು ನೆಕ್ಸ್ಟ್ ಸೆಕೆಂಡ್ ಆ ದುಃಖ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಅಂತಂದ್ರೆ ಅದು ಗುಣಾಕಾರ ರೂಪದಿಂದ ಹೆಚ್ಚಾಗ್ತಿದೆ. ಗುಣಾಕಾರ ಅಂದ್ರೆ ಗೊತ್ತಾಗ್ತಿದೆ ಅಲ್ಲ, ಅದು ಎಷ್ಟಿದೆ ಅದ್ರದ್ದು ಗುಣಾಕಾರ ರೂಪದಿಂದ ಡಬಲ್ಗಿಂತಲೂ ಹೆಚ್ಚೆ. ಈಗ ನೋಡಿ, 2 ಗುಣ್ಲೆ 2 4 ಆಯ್ತು, 4 ಗುಣ್ಲೆ 4 ಆಗ್ಬೋದು. ಮಲ್ಟಿಪಲ್ ಕೂಡಿಸೋದು ಬೇರೆ. ಕೂಡಿಸೋದು ಅಂದ್ರೆ ಕಡಿಮೆ ಸ್ಲೋ ಇದೆ, ಅದು ವೇಗ ಕಡಿಮೆ ಆಗ್ತದೆ. ಗುಣಾಕಾರದ ವೇಗ ಜಾಸ್ತಿ ಇದೆ, ಅದನ್ನ ನಾವು ತಿಳ್ಕೋಬೇಕು. ಅದಕ್ಕಾಗಿ ಪಿರಿಯಂಶ ಗತಿಗೆ ಈ ಭಾವಗಳು ಏನ್ ಹೇಳ್ತಾ ಇವೆ, ಪಿರಿಯಂಶ ಗತಿಗೆ ಇನ್ನು ಅಲ್ಲಿ ಜನ್ಮ ಆಗಿಲ್ಲ, ನಿವೃತ್ತಿಯ ಪರ್ಯಾಪ್ತಕ ಇದೆ. ಲೇಷಗಳು ಯಾವ್ದಿದೆ, ಒಂದು ಶಿವಲೇಷ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅಲ್ಲಿ ಇದೇ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಅಂದ್ರೆ ಅದು ಇಲ್ಲಿಂದ ತೆಗೆದುಕೊಂಡು ಹೋಗಿರೋದೇ ಇರ್ತದೆ. ಅರ್ಥ ಆಯ್ತು? ನರಕದ್ದಾದ್ರೂ ಕೂಡ ಹಾಗೆ ಇರೋದು, ಇಲ್ಲಿಂದ ತೆಗೆದುಕೊಂಡು ಹೋದದ್ದೇ ಇರ್ತದೆ. ನಾವು ಎಲ್ಲೇ ಹೋದ್ರೂ ಕೂಡ ರಿಸರ್ವೇಶನ್ ಇಲ್ಲೇ ಮಾಡ್ತೇವೆ. ಮಾಡಿದ ಮೇಲೇನೆ ಜಾಗ ಬಿಡ್ತೇವೆ. ರಿಸರ್ವೇಶನ್ ಆಗದೆ ಯಾರೊಬ್ಬರೂ ಇಲ್ಲಿಂದ ಹೋಗುವ ಹಾಗಿಲ್ಲ. ತಿಳಿದ್ರಿ? ಭಯಜಿ, ಅಷ್ಟು ಸಮಾಧಾನವಾಗಿ ಮನಸ್ಸು ಇಟ್ಕೊಳ್ಳೋದು ಹೆಂಗೆ ಭಯಜಿ ಸಂಸಾರದಲ್ಲಿ? ಕಷ್ಟ ಇಲ್ಲ. ದೇಶಗಳನ್ನ ಅಶುಭ ಮಾಡಿಕೊಳ್ಳಬೇಡಿರಿ ಹೇಳುವುದು ಇಷ್ಟೇ. ಕ್ರೋಧ ಮಾಡಬೇಡಿರಿ ಅಂತ ಹೇಳ್ತಾ ಇಲ್ಲ, ಲೋಭವನ್ನ ಬಿಟ್ಟುಬಿಡಿ ಅಂತ ಹೇಳ್ತಾ ಇಲ್ಲ, ಅಹಂಕಾರ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಯಾಚಾರ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಇವೆಲ್ಲ ಜೊತೆಗಿರ್ತವೆ 9ನೇ ಗುಣಸ್ಥಾನದಾಗ. ಆದ್ರೆ ಇವುಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳೋದು, ಲೇಷಗಳನ್ನ ಶುಭ ಪರಿಣಾಮಗಳಿಗೆ ಬದಲಾಯಿಸೋದು. ಶುಭ ಆದ್ರೆ ಗೊತ್ತಾಯ್ತಲ್ಲ? ನಾನು ಇವಾಗ ಜಾಯ್ನ್ ಆದೆ, ಪ್ಲೀಸ್ ಹೇಳಿ. ಶುಭ ವಿಚಾರಗಳು, ಶುಭ ಮಾತುಗಳು, ಶುಭ ಕ್ರಿಯಾಗಳು, ಕಾರ್ಯಗಳು, ಇದನ್ನ ಶುಭ ಅಂತ ಹೇಳ್ತಾರೆ. ಸಂಸಾರದ ಬಗ್ಗೆ ಕಮ್ಮಿ ಮಾಡ್ಕೊಳ್ಳಿ ಅಲ್ಲ ಬೈಜಿ? ಸಂಸಾರದಲ್ಲೇ ಇರಿ, ನಾವೇನ್ ಬೇಡ ಅನ್ನೋದಿಲ್ಲ. ಆದ್ರೆ ವಿಚಾರಗಳಲ್ಲಿ ಬಹಳಷ್ಟು ಕಲುಷಿತತೆ ಬೇಡ ಅಂತ ಹೇಳ್ತಾ ಇರೋದು. ಕಾರ್ಯಗಳಲ್ಲಿ ಬಹಳಷ್ಟು ಕಲುಷಿತತೆ ಬೇಡ. ಎಷ್ಟು ಮಿನಿಮಮ್ ಅವಶ್ಯಕತೆ ಇದೆ ಅಷ್ಟು ಸಾಕು. ಕ್ಷೀರವಾಗಿ ಬದುಕಲಿಕ್ಕೆ ಅಂತೂ ಯಾರಿಗೂ ಸಾಧ್ಯ ಇಲ್ಲ ಈಗ ಸಂಸಾರದಲ್ಲಿ. ತೀವ್ರ ಹಪಾಹಪಿ ಬೇಡ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತು?
ಭಯ್ಯಾಜಿ ರೀ ಕಷಾಯ ಮತ್ತೆ ಲೇಷ್ಯದಾಗ ಏನ್ ವ್ಯತ್ಯಾಸ ಇದೆ ರೀ ಭಯ್ಯಾಜಿ? ಕಷಾಯ ನಮಗೆ ಕಂಡು ಬರೋದಿಲ್ರಿ. ಕಷಾಯಗಳು ಇರುವ ಕಾರಣದಿಂದ, ಯೋಗಗಳು ಇರುವ ಕಾರಣದಿಂದ ನಾವು ಹೊರಗಡೆ ಏನು ಈಗ ಸಿಟ್ಟು ಬಂದಾಗ ಮುಖ ಒಂದ್ ಭಾರಿ ಕೆಂಪು ರಂಗಲಾಗ್ತದೆ, ಕಣ್ಣುಗಳ ಕೆಂಪ, ಇದು ಲೇಷ ಇದೆ. ಶಿಟ್ ಏನಿದೆ ಅದು ನಮ್ಗೆ ಕಾಣಿಸೋದಿಲ್ಲ. ನಾವು ಲೇಷ ನೋಡಿ ಏನ್ ಹೇಳ್ತಾ ಇದ್ದೇವೆ, ಶಿಟ್ಟು ಬಂದಿದೆ ಅಂತ ಹೇಳ್ತಾ ಇದ್ದೇವೆ. ಎರಡು ಅಂತರಂಗನೇ ಅಲ್ಲ ಬಯಜಿ, ಬಹಿರಂಗದಿಂದ ಕಾಣಿಸ್ತಿದೆ ಎಲ್ಲ ಹೊರಗಡೆ. ಕಣ್ ಕೆಂಪಾಗಿವೆ, ಶಿಟ್ಟು ಬಂದಿದೆ ಅಂತ ದೂರ ನಿಂತನೇ ಗೊತ್ತಾಗ್ತಿದೆ. ಲೇಷ ಗೊತ್ತಾಗುತ್ತೆ ಕಾಣುತ್ತೆ ಅಂತ. ಲೇಷ ಅಂದ್ರೆ ನಮ್ ಹೊರಗಡೆ ಏನ್ ಆಕ್ಷನ್ಸ್ ಆಗ್ತಿದಾವಲ್ಲ ಕಷಾಯಗಳಿಗೆ ಅನುಸಾರವಾಗಿ, ಅವೆಲ್ಲ ಲೇಷ. ಹಸನ್ಮುಖಿಯಾಗಿರೋರು ಇದು ಕೂಡ ಲೇಷ, ಶುಭ ಲೇಷದಲ್ಲಿ ಇದೆ. ಕಷಾಯಗಳು ಒಳಗಡೆ ಶಾಂತಿ ಇದ್ದಾಗ್ಲೇನೆ ಹೊರಗಡೆ ಹಸನ್ಮುಖತೆ ಬರ್ತದೆ. ಭಯ್ಯಾಜಿ ಇದು ಅಸುರ ಕುಮಾರಾದಿ ದೇವಗತಿಗಳಲ್ಲಿ ಶುಭ ಲೇಷ ಆದಾಗ ಜನ್ಮ ತಾಳಿದ ನಂತರ ಶುಭ ಲೇಷಾನ ಇರ್ತಾವ್ರಿ. ಇದವ್ರ ಮೂರನೇ ನರಕದಾಗ ಹೋಗಿ ಒಂದು ಜಗಳ ಹಚ್ತಾರಲ್ರಿ, ಇದು ಯಾವ್ದವ್ರಿ? ಈ ಜಗಳ ಹಚ್ಚೋದೆಲ್ಲ ಅಶುಭ ಲೇಷದಾಗ ಬರ್ತಾರೆ. ನೋಡ್ರಿ, ಭಾವನಾತ್ರಿಕದವ್ರಿಗೇನ್ ಪ್ರೀತಿ ಲೇಷ ಐತಲ್ಲ, ಅದು ಬಹಳ ಕಡಿಮೆ ಕ್ವಾಲಿಟಿ ಇದೆ. ಆದ್ರೆ ಅಸುರ ಕುಮಾರ ಇತ್ಯಾದಿ ಭವನಾತ್ರಿಕ ದೇವರಾಗಿ ಜನ್ಮ ತಾಳುವಾಗ ಅವರಿಗೂ ಅಶುಭ ಲೇಷನೇ ಇರ್ತದೆ. ಜನ್ಮ ತಾಳುವಾಗ, ಜನ್ಮ ತಾಳಿದ ಮೇಲೆ ಜಗನ್ಯ ಪೀತ ಲೇಷ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಜಗಳ ಹಚ್ಚುವಾಗ ಅಶುಭ ಲೇಷ, ಜಗಳ ಹಚ್ಚುವಾಗ ಅಶುಭ ಲೇಷ ಇಲ್ಲದೆ ಇದ್ರು ಪೀತ ಲೇಷ ಕಾರಣದಿಂದ ಕಷಾಯಗಳು ಸಂಕ್ಲೇಶ ಪರಿಣಾಮ ಅಂತ ಶಬ್ದ ಕೊಡ್ಬೋದು ಅದಕ್ಕೆ. ಕ್ಲೇಶಯುಕ್ತವಾದಂತ ಭಾವಗಳು, ಪರಿಣಾಮಗಳು, ಸಂಕ್ಲೇಶ. ಈಗ ಉದಾಹರಣೆ ಹೇಗೆ ಅಂತಂದ್ರೆ, ಈಗ ನಾವು ಚೌಕ ಮಾಡಿದ್ದೇವೆ ಅಂತ ತಿಳ್ಕೊಳ್ಳಿ. ಚೌಕ ಮಾಡಿದ್ದೇವೆ, ನಮಗೆ ಚೌಕ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಆದ್ರೆ ಮಾಡುವುದನ್ನು ಬಿಡ್ಲಿಕ್ಕೂ ಮನಸ್ಸಿಲ್ಲ. ಮಾಡಿದ್ದೇವೆ, ಏನೋ ಒಂದು ಮಾಡಿರ್ತೇವೆ ಅಂತ ತಿಳ್ಕೊಳ್ಳಿ. ಒಳ್ಳೆ ಆಹಾರ ತಯಾರು ಮಾಡಿರ್ತೇವೆ, ಮಹಾರಾಜರು ನಾವು ಮಾಡಿದ್ರಲ್ಲಿ ಒಂದು 10 ಪದಾರ್ಥ ಮಾಡಿದ್ದೇವೆ, ಅವ್ರು 2-3 ಅಷ್ಟೇ ತಗೊಳ್ಳಿಕ್ಕೆ ಹತ್ತಿರ ಅಂದ್ರೆ, ಈ ಸ್ವಾಮಿಗೆ ಬಂದ ನಾ ಇಷ್ಟೆಲ್ಲ ಹರಿಯಾಗಿನ ಚಂತಕ ಕೂತ್ ಮಾಡಿದ್ನಿ, ಅಥವಾ ಅವ್ ತಗೊಲಿಲ್ಲ, ಎಲ್ಲ ಉಳಿತು, ಎಲ್ಲ ವೇಸ್ಟ್ ಆತ್ ನೋಡ್ ಅಂತ ಈಗೇನ್ ಭಾವ ಮಾಡ್ತಿಲ್ಲ, ಇವಾಗ ಸಂಕ್ಲೇಶ ಪರಿಣಾಮ ಅಂತ ಕರೀತಾರೆ. ಈ ರೀತಿ ಭಾವ ಮಾಡುವ ಕಾರ್ಯ ನಮ್ದು ಒಳ್ಳೇದಿದೆ, ದಾನ ಕಾರ್ಯ, ಶುಭ ಕಾರ್ಯ ಇದೆ, ಭಾವದಲ್ಲೂ ಮುನಿ ಮಹಾರಾಜರಿಗೆ ನಾ ಚಂದಂಗ್ ತಿನ್ನಿಸ್ಬೇಕು ಅನ್ನೋದಿದೆ. ಆದರೆ ಮೇಲೆ ಇಂಥ ಭಾವ ಇದೆ, ಅದು ಸಂಕ್ಲೇಶ ಭಾವ ಅಂತ ಹೇಳಿದ್ದಾರೆ. ಎಂತದಿದೆ, ಇಷ್ಟೆಲ್ಲ ಹಾಳಾತ್ ನೋಡ್ರಿ, ತಿನ್ನಲಿಲ್ಲ ಅಂತೀವಲ್ರಿ. ಸರಿ ಭಯ್ಯಾಜಿ, ಇದು ಪ್ರಶ್ನೆ ನಮ್ಮ ಶಶಿ ಕೇಳಿದ್ರಿ, ಅದಕ್ಕೆ ನಿಮ್ಗೆ ಅಂದ್ರೆ ಅವ್ರ ಜಗಳ ಹಚ್ಚುವಾಗ ಅವರ ಪರಿಣಾಮ ಸಂಕ್ಲೇಶ ಪರಿಣಾಮ ಅಶುಭ ಭಾವ ಇರ್ತಾವ. ಮತ್ ಭಾವನಾತ್ರಿಕದೊಳಗೆ ಹುಟ್ಟುವವ್ರದೆಲ್ಲ ಸಂಕ್ಲೇಶ ಪರಿಣಾಮ ಹೆಚ್ಚಿರ್ತಾವ. ಅದ್ರೊಳಗೆ ಭವನವಾಸಿ ವ್ಯಂತರವಾಸಿದೊಳಗೆ ಹುಟ್ಟುವಂತಹ ಜೀವನದ್ದು ಸಂಕ್ಲೇಶ ಪರಿಣಾಮ ಇನ್ನೂ ಹೆಚ್ಚಿರ್ತಾವ. ಅದ್ರೊಳಗೆ ಮತ್ತೆ ವೆರೈಟಿ ಸೆಪರೇಟ್ ಮಾಡ್ಬೇಕು. ಅದ್ರೊಳಗೆ ಅಸುರ ಕುಮಾರ, ಈ ವ್ಯಂತರೊಳಗೆ ರಾಕ್ಷಸ, ಭೂತ, ಪಿಶಾಚಿ, ಇವರಲ್ಲಿ ಇನ್ನೂ ಸಂಕ್ಲೇಶ ಪರಿಣಾಮ ಹೆಚ್ಚಿರ್ತಾವ, ಉಳಿದವರಿಗಿಂತಲೂ ಹೆಚ್ಚಿರ್ತಾವ. ಪಾರಿಣಾಮಿಕ ಭಾವಗಳು 3 ಸೇರಿಸಬೇಕು. ಎಲ್ಲಾ ಸೇರಿ ಎಷ್ಟಾಯ್ತು? 24 ಭಾವಗಳು ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ ಸ್ಥಾವರ ಕಾಯಿಕದಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ, ಅಂದ್ರೆ ಇನ್ನ ಜನ್ಮ ಪೂರ್ಣ ಆಗಿಲ್ಲ, ಅಲ್ಲಿ ಕೂಡ ಅವರು ಆಗ್ತಾ ಇರುವಂತಹ ಅವಸ್ಥೆಯಲ್ಲಿ ಇಷ್ಟು ಭಾವಗಳಾಗಬಹುದು. ಯಾವಾಗ? ಮಿಥ್ಯಾತ್ವ ಗುಣಸ್ಥಾನ ಇರುವಾಗ. ಹೇಳಿದ್ರಿ, ಈ ಮಾರ್ಗಣದಲ್ಲಿ ಮಿಥ್ಯಾತ್ವ ಗುಣಸ್ಥಾನದ ಜೊತೆಗೆ ಜನ್ಮ ತಾಳುವಾಗ ಇಷ್ಟು ಭಾವ ಆಗ್ಬೋದು. ಇನ್ನು ಸಾಸಾಧನ ಗುಣಸ್ಥಾನದಲ್ಲಿ, 2ನೇ ಗುಣಸ್ಥಾನದಲ್ಲಿ ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯ ಆದಿ ಸ್ಥಾವರ ಜೀವಗಳಲ್ಲಿ ಜನ್ಮ ತಾಳುವಾಗ ಸಾಸಾಧನ ಗುಣಸ್ಥಾನ ಇರುವುದಾದರೆ 2 ಜನ್ಮಗಳನ್ನು ಬಿಟ್ಟು ವಾಯುಕಾಯಿಕ
ಎರಡು ಕಾಯಿಕ ಜೀವರುಗಳನ್ನ ಹೊರತುಪಡಿಸಿ ಉಳಿದ ಜೀವಗಳಲ್ಲಿ ಮಾತ್ರ ಎರಡನೇ ಗುಣಸ್ಥಾನದಿಂದ ಮ್ಯೂಟ್ ಮಾಡ್ಕೊರೆಲ್ಲರೂ ಮ್ಯೂಟ್ ಮಾಡ್ಕೊರಿ. ನಾಗರತ್ನ ಅವರು ನಾಗರತ್ನ ಹಾ ಮ್ಯೂಟ್ ಹೌದಾ? ಓಕೆ ಓಕೆ. ಯಪ್ಪ ಏನೋ ಅಂತ. ಅಗ್ನಿಕಾಯಿಕ ಮತ್ತು ವಾಯುಕಾಯಿಕ ಈ ಎರಡೂ ಪ್ರಕಾರದ ಜೀವರುಗಳನ್ನು ಹೊರತುಪಡಿಸಿ ಉಳಿದ ಜೀವರುಗಳಲ್ಲಿ ಎರಡನೇ ಗುಣಸ್ಥಾನದಿಂದ ಜನ್ಮ ತಾಳ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವರಲ್ಲಿ ಮಾತ್ರ ಎರಡನೇ ಗುಣಸ್ಥಾನದ ವ್ಯವಸ್ಥೆಯನ್ನ ಹೇಳಿದ್ದಾರೆ. ಅಲ್ಲಿ ಇಷ್ಟೇ ಭಾವಗಳಾಗ್ತವೆ, ಆದ್ರೆ ಎರಡು ಕಂಡೀಷನ್ ಇದೆ. ಒಂದು, ಮಿಥ್ಯಾದರ್ಶನ ಇರುವುದಿಲ್ಲ ಔದೈಕದಲ್ಲಿ, ಅದೊಂದು ಕಡಿಮೆ. ಪಾರಿಣಾಮಿಕದಲ್ಲಿ ಅಭವ್ಯತ್ವ ಒಂದು ಕಡಿಮೆ. ಹಾಗಾಗಿ ಉಳಿದ ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯದಲ್ಲಿ 22 ಭಾವಗಳಾಗ್ಬೋದು. ಉಳಿದಿದ್ದೆಲ್ಲ ಸಮಾನ ರೀತಿಯಿಂದ ವಿಷಯ ಬರ್ತದೆ. ಕೇವಲ ಮಿಥ್ಯಾದರ್ಶನ ಒಂದು, ಆಮೇಲೆ ಪಾರಿಣಾಮಿಕದಲ್ಲಿ ಅಭವ್ಯತ್ವ ಒಂದು, ಇವೆರಡನ್ನ ಕಡಿಮೆ ಮಾಡಬೇಕು. ಅವೆರಡನ್ನ ಕಡಿಮೆ ಮಾಡಿದ್ರೆ ಅದು ಎರಡನೇ ಗುಣಸ್ಥಾನದ ಚರ್ಚೆ ಆಯಿತು. ಇನ್ನು ಇವು ಅಗ್ನಿಕಾಯಿಕ ಮತ್ತು ವಾಯುಕಾಯಿಕದಲ್ಲಿ ಕೇವಲ ಒಂದೇ ಒಂದು ಗುಣಸ್ಥಾನ ಇರ್ತದೆ. ನಿವೃತ್ತಿಯ ಪರ್ಯಾಪ್ತಕದಲ್ಲೂ ಅದೇ, ಪರ್ಯಾಪ್ತಕದಲ್ಲೂ ಅದೇ ಇರುತ್ತದೆ. ಪರ್ಯಾಪ್ತಿ ಪೂರ್ಣ ಆದ ನಂತರ ರೀ ಸಾಸಾದನ್ ಗುಣಸ್ಥಾನ ಏಕೇಂದ್ರಿ ದ್ವಿಂದ್ರಿಯ ಅನ್ಯದವ್ರಿವ. ಪರ್ಯಾಪ್ತಿ ಪೂರ್ಣ ಆದ ನಂತರ ಮಿಥ್ಯಾತ್ವ ಗುಣಸ್ಥಾನ ಇರೋದ್ರಿಂದ ಸಾಸಾದನ್ ಗುಣಸ್ಥಾನ ಪರ್ಯಾಪ್ತಿ ಪೂರ್ಣ ಆದ ನಂತರ ಕೂಡ ಅಲ್ಲಿ ಇರುತ್ತದೆ ರೀ. ಅಪರ್ಯಾಪ್ತಕದಲ್ಲಿ ಮಾತ್ರ ಇರ್ತದೆ. ಪರ್ಯಾಪ್ತಕ ಆಗದಿದ್ದಾಗೇನೆ ಮಿಥ್ಯಾತ್ವಕ್ಕೆ ಬಂದ್ಬಿಡ್ತದೆ. ಅಲ್ಲಿ ಜನ್ಮ ಆದ ಮೇಲೆ ಎಲ್ಲರದೂ ಮಿಥ್ಯಾತ್ವ. ಜನ್ಮ ಆಗುವ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ತೆಗೆದುಕೊಂಡು ಹೋದ ಎರಡು ಅಪರ್ಯಾಪ್ತಕರಲ್ಲಿ ಇರಲು ಸಾಧ್ಯ. ಅದರ ಮುಂದೆ ಎಲ್ಲರದೂ ಮಿಥ್ಯಾತ್ವ. ಅಗ್ನಿಕಾಯಿಕ ಇರಲಿ, ಪೃಥ್ವಿಕಾಯಿಕ ಇರಲಿ, ಯಾರಾದರೂ ಇರಲಿ. ಏಕೇಂದ್ರಿಯದ್ದು ತಿಳಿದ್ರಿದು, ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ. ಹೊರಣಿದೆ ಆದ್ರೆ ಜನ್ಮ ಇರ್ಲಿರಿ. ಜನ್ಮ ಇದೇ ಜನ್ಮ. ನಿವೃತ್ತಿ ಅಪರ್ಯಾಪ್ತಕ ಅಂದ್ರೆ ಅದು ಜನ್ಮದ ಅವಸ್ಥಾನೇ ಇದೆ. ಹೇಳಿದ್ರಿ, ಆದ್ರೆ ಪರ್ಯಾಪ್ತಿ ಪೂರ್ಣ ಆಗಿಲ್ಲ. ಮುಂದೆ ಚತುರೇಂದ್ರಿಯ ನಿವೃತ್ತಿ ಅಪರ್ಯಾಪ್ತದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 9, ಔದೈಕ 13, ಪಾರಿಣಾಮಿಕ 3, ಒಟ್ಟು 25 ಭಾವಗಳು. ಇದರ ವಿಶೇಷತೆ, ಚತುರೇಂದ್ರಿಯ ಪ್ರಥಮ ಗುಣಸ್ಥಾನದಲ್ಲಿ 25 ಭಾವ ಹಾಗೂ ದ್ವಿತೀಯ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವದ ಅಭಾವದಲ್ಲಿ 23 ಭಾವಗಳು ಇರುತ್ತವೆ. ನೋಡ್ರಿ, ತ್ರೀಂದ್ರಿಯದವರೆಗೆ ವಿಷಯ ಆದ್ಮೇಲೆ ಈಗ 4 ಇಂದ್ರಿಯ ಜೀವಗಳದ್ದು ಅಂದ್ರೆ ಚತುರೇಂದ್ರಿಯ ಜೀವಗಳಲ್ಲಿ ನಿರ್ವೃತ್ತಿ ಅಪರ್ಯಾಪ್ತಕರಲ್ಲಿ ಅಂದ್ರೆ ಇನ್ನೂ ಪರ್ಯಾಪ್ತಿಗಳು ಪೂರ್ಣ ಆಗಿಲ್ಲ, ಆಗ್ತಾ ಇವೆ, ಆಗೋದು ಗ್ಯಾರಂಟಿ ಇದೆ ಅಂತ ಅವಸ್ಥೆ ಇದೆ. 4 ಇಂದ್ರಿಯಗಳಿರ್ತವೆ. ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷುರೇಂದ್ರಿಯ. ಇಲ್ಲಿ ಕಣ್ಣು ಬರ್ತದೆ. 4 ಇಂದ್ರಿಯದಿಂದ ಕಣ್ಣಿನ ಉತ್ಪತ್ತಿ ಇದೆ. ಅಲ್ಲಿ ಜನ್ಮ ತಾಳುವಾಗ ಏನೇನು ಭಾವಗಳಾಗ್ಬೋದು? ಔಪಶಮಿಕ ಭಾವ ಇರುವುದಿಲ್ಲ, ಯಾಕೆಂದ್ರೆ ಇಲ್ಲಿ ಕೂಡ ಯಾವುದೇ ಸಮ್ಯಕ್ ದೃಷ್ಟಿ ಜೀವ ಜನ್ಮ ತಾಳುವುದಿಲ್ಲ. ಔಪಶಮಿಕ ಭಾವದಿಂದ, ಕ್ಷಾಯಿಕ ಸಮ್ಯಕ್ತ ಭಾವದಿಂದಲೂ ಕೂಡ ಯಾವ ಜೀವ ಚತುರೇಂದ್ರಿಯದಲ್ಲಿ ಜನ್ಮ ತಾಳುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಇರುವುದಿಲ್ಲ, ಯಾಕೆಂದ್ರೆ ಅಜ್ಞಾನ ಭಾವ ಇರ್ತದೆ. ಅಜ್ಞಾನದಲ್ಲಿ ಕೂಡ 2 ಇರಬಹುದು. ಕೂಮತಿ ಹಾಗೂ ಕೂಶುತ ಅಜ್ಞಾನ 2 ಭಾವ ಇರ್ತದೆ. ದರ್ಶನದಲ್ಲಿ
ಎರಡು ದರ್ಶನ ಆಯ್ತು ಇಲ್ಲಿಗೆ. ಚಕ್ಷು ಒಂದು ಬಂತು, ಅಚಕ್ಷು ಬಂತು. ಚಕ್ಷು ಅಂದ್ರೆ ಕಣ್ಣು, ಕಣ್ಣಿನಿಂದ ನೋಡಿದ್ರೆ ಲಬ್ಧಿಗಳಲ್ಲಿ 5 ಲಬ್ಧಿಗಳಿವೆ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಇಲ್ಲಿ ಕೂಡ ಕ್ಷಾಯೋಪಶಮಿಕ ಸಮ್ಯಕ್ತ್ವವಾಗಲಿ ಸಂಯಮವಾಗಲಿ ಯಾವುದು ಒಂದು ಇರುವುದಿಲ್ಲ. ಯಾಕೆಂದ್ರೆ ಚತುರೇಂದ್ರಿಯ ಜೀವದಲ್ಲಿ ಕೂಡ ಯಾವುದೇ ಸಮ್ಯಕ್ತ್ವ ಸಹಿತ ಜನ್ಮ ಆಗುವುದಿಲ್ಲ. ಹಾಗಾಗಿ ಸಮ್ಯಕ್ತ್ವ ಭಾವ, ಚಾರಿತ್ರ ಭಾವ, ಸಂಯಮ ಇವ್ಯಾವು ಇರುವುದಿಲ್ಲ. ಕ್ಷಾಯೋಪಶಮಿಕದಲ್ಲಿ ಎಷ್ಟು? 9. ಇನ್ ಔದೈಕ ಭಾವಗಳಲ್ಲಿ ಕರ್ಮದ ಉದಯದಿಂದ ಗತಿಗಳಲ್ಲಿ ಇದು ಯಾವ ಗತಿ ಇದೆ? ಗತಿ ಉದಯ. ಕಷಾಯಗಳು 4 ಇವೆ: ಕ್ರೋಧ, ಮಾನ, ಮಾಯ, ಲೋಕ. ಆಮೇಲೆ ವೇದಗಳಲ್ಲಿ ಒಂದೇ ಒಂದು. ಚತುರೇಂದ್ರಿಯರೆಲ್ಲರೂ ಕೂಡ ನಪುಂಸಕದಲ್ಲಿಯೂ ಕೂಡ ಯಾರು ಸ್ತ್ರೀ ಪುರುಷರಲ್ಲಿ ಇಲ್ಲ, ಕೇವಲ ನಪುಂಸಕ ವೇದ ಇದೆ. ಆಮೇಲೆ ಮಿಥ್ಯಾದರ್ಶನ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಅಜ್ಞಾನ ಭಾವ ಇರುತ್ತದೆ, ಅಸಂಯಮ ಇರುತ್ತದೆ, ಅಸಿದ್ಧತ್ವ ಇರುತ್ತದೆ. ಲೇಷಗಳಲ್ಲಿ ಎಲ್ಲಾ ಅಶುಭ ಲೇಷಗಳಿರಲು ಸಾಧ್ಯ. 3 ಅಶುಭ ಲೇಷಗಳಿರಲಿಕ್ಕೆ ಸಾಧ್ಯ. ಇಲ್ಲಿ ಹುಟ್ಟಬೇಕಂದ್ರೂ ಕೂಡ ಒಂದು ಶುಭ ಲೇಷ ಇಲ್ಲ. 4 ಇಂದ್ರಿಯದಲ್ಲಿ ಹುಟ್ಟಬೇಕಂದ್ರೂ ನಿಯಮದಿಂದ ಅಶುಭ ಲೇಷದಿಂದಲೇ ಹುಟ್ಟುತ್ತೇವೆ. ಎಷ್ಟಾಯ್ತು ಉದೈಕ ಭಾವ? 13. ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಿರಬಹುದು. ಯಾಕೆಂದ್ರೆ 4 ಇಂದ್ರಿಯರಲ್ಲಿ ಅಭವ್ಯ ಜೀವರು ಹೋಗಿ ಜನ್ಮ ತಾಳ್ಬಹುದು, ಭವ್ಯ ಜೀವರು ಜನ್ಮ ತಾಳ್ಬಹುದು. ಹಾಗಾಗಿ ಎಲ್ಲಾ ಸೇರಿ 25 ಭಾವಗಳು. ಯಾವ ಗುಣಾಯ್ತಿದು? ಚತುರೇಂದ್ರಿಯ ಮಾತ್ರ ಸಾಮಾನ್ಯನೂ ಹೌದು, ವಿಶೇಷನೂ ಹೌದು. ವಿಶೇಷದಲ್ಲಿ ಗುಣಸ್ಥಾನ 1, ಮಿಥ್ಯಾತ್ವ ಗುಣಸ್ಥಾನದಲ್ಲಿಯೂ ಇಷ್ಟೇ. ಚತುರೇಂದ್ರಿಯ ಸಾಮಾನ್ಯದ ವಿಷಯನೂ ಹಾಗೆ ಮಿಥ್ಯಾತ್ವ ಗುಣಸ್ಥಾನ ಅಂತ ತಗೋಬಹುದು. ಇದನ್ನ ತಿಳಿತು? ಇನ್ನು ಈ ಚತುರೇಂದ್ರಿಯದಲ್ಲಿ 2ನೇ ಗುಣಸ್ಥಾನ ಸಹಿತವೂ ಹೋಗಿ ಜನ್ಮ ತಗೊಳ್ಬಹುದು. 2ನೇ ಗುಣಸ್ಥಾನ ಒಂದು ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಇಲ್ಲಿಂದ ಯಾರಾದ್ರೂ 2ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿದ್ದರೆ ಅಲ್ಲಿ ನಿವೃತ್ತಿ ಅಪರ್ಯಾಪ್ತಕರಲ್ಲಿ 2ನೇ ಗುಣಸ್ಥಾನ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಷ್ಟು ಭಾವಗಳಲ್ಲಿಯ ಔದೈಕ ಭಾವಗಳಲ್ಲಿಯ ಮಿಥ್ಯಾದರ್ಶನ ಒಂದನ್ನು ಕಡಿಮೆ ಮಾಡಬೇಕು ಮತ್ತು ಪಾರಿಣಾಮಿಕ ಭಾವಗಳಲ್ಲಿ ಅಭವ್ಯತ್ವ ಒಂದನ್ನು ಕಡಿಮೆ ಮಾಡಬೇಕು. ಆವಾಗ ಎಷ್ಟು ಉಳಿತದೆ? 23 ಭಾವಗಳು 4 ಇಂದ್ರಿಯರಲ್ಲಿ ಜನ್ಮ ತಾಳುವಾಗ 2ನೇ ಗುಣಸ್ಥಾನದಲ್ಲಿ ಇರುವಾಗ ನಿವೃತ್ತಿ ಅಪರ್ಯಾಪ್ತಕದಲ್ಲಿ 23 ಭಾವಗಳು ಆಗಬಹುದು. ತಿಳಿತು? ಎಲ್ಲ ಸೇಮ್ ಬರ್ತದೆ, ಸಮಾನ ಬರ್ತದೆ. ಕ್ಷಾಯೋಪಶಮಿಕದಲ್ಲಿ ಭಾವಗಳು ಸಮಾನ ಬರ್ತವೆ. ಔದೈಕದಲ್ಲಿ ಮಿಥ್ಯಾದರ್ಶನ ಒಂದು ಬಿಟ್ಟು ಎಲ್ಲ ಸಮಾನ ಅದೇ ಭಾವಗಳು ಇರ್ತವೆ. ಪಾರಿಣಾಮಿಕದಲ್ಲಿ ಅಭವ್ಯತ್ವ ಒಂದು ಬಿಟ್ಟು ಉಳಿದ 2 ಭಾವಗಳು ಇರ್ತವೆ. ಕ್ಷಾಯಿಕದ್ದು ಇರುವುದಿಲ್ಲ, ಔಕ್ಷಮಿಕದ್ದು ಇರುವುದಿಲ್ಲ, ಎಲ್ಲ ಅದೇ ರೀತಿ ಇರ್ತದೆ. ಆದ್ರೆ ಆ ಮಿಥ್ಯಾತ್ವದಲ್ಲಿ ಏನು 2 ಬಿಟ್ರೆ ಅದೇ 2ನೇ ಗುಣಸ್ಥಾನದ ವಿಷಯ ಆಗ್ತದೆ. ತಿಳಿತು? ಮುಂದುವರಿ. ಪಂಚೇಂದ್ರಿಯ ಹಾಗೂ ತ್ರಸಕಾಯಿಕ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1,
ಕ್ಷಾಯಿಕ 9, ಕ್ಷಾಯೋಪಶಮಿಕ 15, ಔದಯಿಕ 21, ಪಾರಿಣಾಮಿಕ 3, ಒಟ್ಟು 49 ಭಾವಗಳು ಇದರ ವಿಶೇಷತೆ. ಪಂಚೇಂದ್ರಿಯ ನಿವೃತ್ತಿ ಅಪರ್ಯಾಪ್ತಕದ 1, 2, 4, 6, 13 ಗುಣಸ್ಥಾನಗಳಲ್ಲಿ ಸಾಮಾನ್ಯ ನಿವೃತ್ತಿ ಅಪರ್ಯಾಪ್ತಕ ಗುಣಸ್ಥಾನಗಳ ಸಮಾನ ಭಾವವಿರುತ್ತವೆ. ಇನ್ನು ಪಂಚೇಂದ್ರಿಯ ಮಾರ್ಗಣದ ಜೊತೆಗೆ ತ್ರಸಕಾಯಿಕ ಅನ್ನುವಂಥದ್ದು ಸಾಮಾನ್ಯ ರೂಪದಲ್ಲಿ ಬರ್ತದೆ. ಅಂದ್ರೆ ಏಕೇಂದ್ರಿಯ ಬಿಟ್ಟು ಅನ್ನೋ ಲೆಕ್ಕನು ತಗೋಬಹುದಿಲ್ಲ ನಾವು. ದ್ವಿಂದ್ರಿಯ, ತ್ರೀಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ ಹೀಗೂ ತಗೋಬಹುದು, ಅಥವಾ ಪಂಚೇಂದ್ರಿಯನೂ ತಗೋಬಹುದು. ಈಗ ದ್ವಿಂದ್ರಿಯ, ತ್ರೀಂದ್ರಿಯ, ಚತುರೇಂದ್ರಿಯದಂತೂ ಹಿಂದೆ ಏಕೇಂದ್ರಿಯದ ಜೊತೆಗೆ ಹೇಳಿದ್ದಾರೆ, ಚತುರೇಂದ್ರಿಯ ಅಂತೂ ಸಪರೇಟ್ ಆಗಿ ಹೇಳಿದ್ದಾರೆ. ಇನ್ನು ಪಂಚೇಂದ್ರಿಯ ಜೊತೆಗೆ ರಸಕಾಯಿಕ ಅನ್ನುವಂಥ ಸಾಮಾನ್ಯ ಕಾಯ ಮಾರ್ಗಣದಲ್ಲಿ, ಅಂದ್ರೆ ಈ ಇಂದ್ರಿಯ ಮಾರ್ಗಣದಲ್ಲಿ 2ನೇ ಮಾರ್ಗಣ ಇಂದ್ರಿಯ ಮಾರ್ಗಣ ಇದೆ, 3ನೇ ಮಾರ್ಗಣ ಕಾಯ ಮಾರ್ಗಣ ಇದೆ. ಆ ಕಾಯ ಮಾರ್ಗಣದ ತಥಾಕಾಯಿಕ ಜೀವಗಳ ಬಗ್ಗೆನೂ ಇಲ್ಲಿ ಹೇಳಿದಂತ ಆಗ್ತದೆ. ಏನ್ ಹೇಳ್ತಾರೆ ನೋಡಿದ್ರೆ ಒಂದೊಂದಾಗಿ ನೋಡ್ಬಹುದು, ಏನೇನ್ ಹೇಳ್ತಾರೆ ನೋಡ್ರಿ. ಪಂಚೇಂದ್ರಿಯ ಹಾಗೂ ರಸಕಾಯಿಕ ಜೀವರುಗಳಲ್ಲಿ ನಿವೃತ್ತಿಯ ಪರ್ಯಾಪ್ತಕರಲ್ಲಿ, ಅಂದ್ರೆ ಇನ್ನೂ ಜನ್ಮ ಪೂರ್ಣ ಆಗಿಲ್ಲ, ಆಗ್ತಾ ಇದೆ, ಆಗೋದು ಗ್ಯಾರಂಟಿ ಇದೆ. ಇನ್ನು ಪಂಚೇಂದ್ರಿಯದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಇರುವಾಗ ಯಾವ್ಯಾವ ಗುಣಸ್ಥಾನ ಆಗ್ಬಹುದು ಅಂತ ಹೇಳಿ ಹಿಂದೆ ಕೂಡ ಹೇಳಿದ್ದಾರೆ. ಗುಣಸ್ಥಾನ 1, 2, 4 ಇದು ಸಹಜವಾಗಿ ಸಾಮಾನ್ಯ ಅಸಂಯಮದ ಜೊತೆಗೆ ಆಗುವಂಥದ್ದು. ಇನ್ನು 6ನೇ ಗುಣಸ್ಥಾನದಲ್ಲಿ ಕೂಡ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರ್ತದೆ. 13ನೇ ಗುಣಸ್ಥಾನದಲ್ಲಿ 6ನೇ ಗುಣಸ್ಥಾನದಲ್ಲಿ ಆಹಾರಕ ಮಿಶ್ರಕಾಯ ಯೋಗ ಇದೆಯಲ್ಲ, ಅದನ್ನ ಇಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಅಂತ ಹೇಳಿದ್ದಾರೆ. 13ನೇ ಗುಣಸ್ಥಾನದಲ್ಲಿ ಕೇವಲಿ ಸಮುದ್ಘಾತದ ಅವಸ್ಥೆಯಲ್ಲಿ ಹೇಳಿದ್ದಾರೆ. ಇದು ಪಂಚೇಂದ್ರಿಯ ಅವಸ್ಥೆಯಲ್ಲಿರುವಂತಹ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಗಳು. ಇನ್ನು ಇವುಗಳನ್ನ ಹೊರತುಪಡಿಸಿ ಪಂಚೇಂದ್ರಿಯರಲ್ಲಿಯೂ ಕೂಡ ಲಬ್ಧಿಯ ಪರ್ಯಾಪ್ತಕ ಅವಸ್ಥೆಗಳು ಆಗ್ತವೆ. ಆದ್ರೆ ಅವರಲ್ಲಿ ಒಂದೇ ಗುಣಸ್ಥಾನ ಇರ್ತವೆ, ಮುಂದಿನ ಯಾವ ಗುಣಸ್ಥಾನಗಳ ಅದು ಲಬ್ಧಿಯ ಪರ್ಯಾಪ್ತಕದಲ್ಲಿ ಇರುವುದಿಲ್ಲ. ಈ 1, 2, 4, 2, 4, 6, 13 ಇದೆಲ್ಲ ನಿವೃತ್ತಿಯ ಪರ್ಯಾಪ್ತಕದ ಅವಸ್ಥೆ ಅಂತ ತಿಳ್ಕೋಬೇಕು. ಇನ್ನು ಇಲ್ಲಿ ಪಂಚೇಂದ್ರಿಯ ಹಾಗೂ ರಸಕಾಯಿಕರಲ್ಲಿ ಔಪಶಮಿಕ ಭಾವ ಒಂದಿರಬಹುದು. ನೋಡಿ, ಪಂಚೇಂದ್ರಿಯರಲ್ಲಿ ಔಪಶಮಿಕ ಭಾವ ನಿವೃತ್ತಿ ಜನ್ಮದ ಸಮಯದಲ್ಲಿ. ಪಂಚೇಂದ್ರಿಯ ಅಂದ್ರೆ ಯಾವ್ಯಾವ ಜೀವ ಬರ್ತಾವೆ? ಮನುಷ್ಯ ಬಂದ್ರು, ಹಾಗಾಗಿ ಇಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ ಭಾವ ಅಂದ್ರೆ ಇದು ಯಾವುದು? ಯಾವ ಅವಸ್ಥೆಯಲ್ಲಿ ಇರ್ತದೆ? ನಿವೃತ್ತಿಯ ಪರ್ಯಾಪ್ತಕರಲ್ಲಿ ವೈಮಾನಿಕ ದೇವತೆಗಳಲ್ಲಿ ಇರ್ತದೆ. ಮುನಿ ಮಹಾರಾಜರು ಸಂಯುಕ್ತದಲ್ಲಿ ಮರಣ ಮಾಡಿಕೊಂಡಾಗ ದೇವಗತಿಯಲ್ಲಿ ಏನ್ ಜನ್ಮ ತಾಳ್ತಿದಾರಲ್ಲ, ಅಲ್ಲಿ ದ್ವಿತೀಯೋಪಶಮ ಸಂಯುಕ್ತ ಭಾವ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುತ್ತದೆ, ಇರಲು ಸಾಧ್ಯ. ಇನ್ನು ಕ್ಷಾಯಿಕ ಭಾವ ಕೂಡ ಎಲ್ಲ ಇರ್ತವೆ ನಿವೃತ್ತಿಯ ಪರ್ಯಾಪ್ತಕ. ಇದು ಯಾವ ಅಪೇಕ್ಷದಿಂದ ಹೇಳಿದ್ದಾರೆ? 3ನೇ ಗುಣಸ್ಥಾನದಲ್ಲಿ ಕೇವಲಿ ಸಮುದ್ಘಾತದಲ್ಲಿ ಔದಾರಿಕ ಮಿಶ್ರಕಾಯ ಯೋಗ ಆಗ್ತದೆ. ಅಲ್ಲಿ 9 ಕ್ಷಾಯಿಕ ಭಾವಗಳು ಎಲ್ಲ ಇವೆ. ಕ್ಷಾಯಿಕ
ಜ್ಞಾನ, ಕ್ಷಾಯಿಕ ದರ್ಶನ, ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ದಾನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಉಪಭೋಗ, ಕ್ಷಾಯಿಕ ವೀರ್ಯ. ಈ 9 ಭಾವಗಳಿವೆ ನಿವೃತ್ತಿಯ ಪರ್ಯಾಪ್ತಕರಲ್ಲಿ. ಎಲ್ಲಿವೆ ಅಂತಂದ್ರೆ ಪಂಚೇಂದ್ರಿಯರಲ್ಲಿ 13ನೇ ಗುಣಸ್ಥಾನದಲ್ಲಿ. ಅದು ತ್ರಸಕಾಯ ಜೀವದಲ್ಲೇ ಬರ್ತದೆ. 2 ಇಂದ್ರಿಯದಿಂದ 5 ಇಂದ್ರಿಯದ ತನಕ ಯಾವ್ಯಾವ ಜೀವದ ಎಲ್ಲಾ ತ್ರಸಕಾಯಿಕರಲ್ಲೇ ಬರ್ತದೆ. ಔಪಶಮಿಕ ಚಾರಿತ್ರ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಇರುವುದಿಲ್ಲ, ಪಂಚೇಂದ್ರಿಯದಲ್ಲಿ ಇರ್ತದೆ. ಆದ್ರೆ ಇದು ಕೇವಲ ಪಂಚೇಂದ್ರಿಯದಷ್ಟೇ ಅಲ್ಲಲ್ಲ, ನಿವೃತ್ತಿಯ ಪರ್ಯಾಪ್ತಕ ಕಂಡೀಷನ್ ಇದೆ ಅಲ್ಲ. ಅಂದ್ರೆ ಆಹಾರಕ್ಕೆ ಆಗುವಾಗ ಮತ್ತು ಸಮುದ್ರಾತ ಆಗುವಾಗ ಆ ಟೈಮಲ್ಲಿ ಮಾತ್ರ ನಾವು ಅಪೇಕ್ಷೆ. ನಿವೃತ್ತಿಯ ಪರ್ಯಾಪ್ತಕ ಎಲ್ಲೆಲ್ಲಿ ಬರ್ತದೆ? ಜನ್ಮದ ಮೊದಲ ಅಂತರ್ಮುಹೂರ್ತ, ಇನ್ನ ಪರ್ಯಾಪ್ತಿ ಪೂರ್ಣಕ್ಕಿಂತ ಮುಂಚೆ ಇದೆ ಇಲ್ಲ, ಅದು ಒಂದು ನಿವೃತ್ತಿಯ ಪರ್ಯಾಪ್ತಕ ಸಂಸಾರದಲ್ಲಿ. ಇಲ್ಲ ಮುನಿ ಅವಸ್ಥೆಯಲ್ಲಿ ಆಹಾರಿಕ ಮಿಶ್ರಕಾಯ ಯೋಗದಲ್ಲಿ ಬರ್ತದೆ. ಇಲ್ಲ ಕೇವಲಿ ಭಗವಾನ್ ಆದ ಮೇಲೆ ಸಮುದ್ರಾತದಲ್ಲಿ ಬರ್ತದೆ. ಇನ್ನು ದ್ವಿತೀಯೋಪಶಮ ಔಪಶಮಿಕ ಚಾರಿತ್ರ ಇರಬೇಕು ಅಂತಂದ್ರೆ ಈ ಇಷ್ಟ ಅವಸ್ಥಾದಲ್ಲಿ ಎಲ್ಲಿ ಬರ್ತದೆ? ಇಲ್ಲಿ ಬರುವುದು. ಹಾಗಾಗಿ ಅದು ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಕೂಡೋದಿಲ್ಲ. ಪಂಚೇಂದ್ರಿಯದಲ್ಲಿ ಬರ್ತದೆ ಸರಿ ಇದೆ, ತ್ರಸಕಾಯಿಕದಲ್ಲಿ ಬರ್ತದೆ ಸರಿ ಇದೆ. ಇದು ಪರ್ಯಾಪ್ತಕದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಇದೆಯಲ್ಲ, ಅದ ಅವಸ್ಥಾದ ಇರಬೇಕು, ಅಂತದ್ದು ಮಾತ್ರ ಚರ್ಚೆ ಇದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಿರಬಹುದು? ಜ್ಞಾನದಲ್ಲಿ ಮತಿಜ್ಞಾನ, ಶುದ್ಧಜ್ಞಾನ, ಅವಧಿಜ್ಞಾನ 3 ಜ್ಞಾನಗಳಿರಬಹುದು. ಮನ ಪರಿಜ್ಞಾನದ ಜೊತೆಗೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ, ಅಂದ್ರೆ ಆಹಾರ ಯೋಗ ಆಗುವುದಿಲ್ಲ. ಹಾಗಾಗಿ 3 ಜ್ಞಾನಗಳು ಇರಬಹುದು ಕ್ಷಾಯೋಪಶಮಿಕದಲ್ಲಿ. ಅಜ್ಞಾನ ಭಾವದ ಜೊತೆಗೆ ಕೂಡ ಪಂಚೇಂದ್ರಿಯರಲ್ಲಿ ಅಂದಾಗ ಈ 1 ಮತ್ತು 2 ಗುಣಸ್ಥಾನಗಳು ಇದಾವಲ್ಲ, ಅಲ್ಲಿ ಅಜ್ಞಾನ ಇದೆ ಅಂತಂದ್ರೆ ಕೂಮತಿ ಕೋಶದ ನಿವೃತ್ತಿಯ ಪರ್ಯಾಪ್ತಕರಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ದರ್ಶನಗಳಲ್ಲಿ 3 ದರ್ಶನಗಳ ಜೊತೆಗೆ ಇರಲು ಸಾಧ್ಯ, ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿಗಳಿವೆ ಕ್ಷಾಯೋಪಶಮಿಕತ್ತು. ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಭಾವ ಕೂಡ ಇರಲಿಕ್ಕೆ ಸಾಧ್ಯ. ಎಲ್ಲಿ? ನಿವೃತ್ತಿಯ ಪರ್ಯಾಪ್ತಕರಲ್ಲಿ, ಪಂಚೇಂದ್ರಿಯ ತ್ರಸಕಾಯಿಕರಲ್ಲಿ. ಕ್ಷಾಯೋಪಶಮಿಕ ಸಮ್ಯಕ್ತ್ವ. ಯಾರಾದ್ರೂ ಜೀವ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಜನ್ಮ ತಾಳಬಹುದು, ಅಥವಾ ಆಹಾರಕ ಕಾಯಯೋಗ ಕೂಡ, ಮಿಶ್ರಕಾಯ ಯೋಗದಲ್ಲಿ ಕೂಡ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದು. ಕ್ಷಾಯೋಪಶಮಿಕ ಚಾರಿತ್ರದ ಜೊತೆಗೆ ಕೂಡ ಏನಿರಬಹುದು? ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ 6ನೇ ಗುಣಸ್ಥಾನದಲ್ಲಿ ಇರ್ತದೆ. ಪಂಚೇಂದ್ರಿಯ ಹಾಗೂ ತ್ರಸಕಾಯಿಕದಲ್ಲಿ 6ನೇ ಗುಣಸ್ಥಾನದಲ್ಲಿ ಚಾರಿತ್ರ ಇದೆ, ಹಾಗಾಗಿ ಅದು ಭಾವ ಇದೆ. ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರುವಾಗ ಸಂಯಮ ಇರುವುದಿಲ್ಲ, ತಿಳಿದ್ರಿ? ಪಂಚೇಂದ್ರಿಯದಲ್ಲಿ ಸಂಯಮ ಇದೆ, ಆದ್ರೆ ಪಂಚೇಂದ್ರಿಯ ನಿವೃತ್ತಿಯ ಪರ್ಯಾಪ್ತಕ ಇರಬೇಕು, ಅದು ಆವಾಗಿರೋದಿಲ್ಲ. ಎಷ್ಟು ಭಾವ ಆಯ್ತು? ಇನ್ ಔದೈಕ ಭಾವಗಳಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಪಂಚೇಂದ್ರಿಯರು ಅಥವಾ ತ್ರಸಕಾಯಿಕದವರು ಯಾವ್ಯಾವ ಗತಿಯಲ್ಲಿದ್ದಾರೆ? 4 ಗತಿಯ ಜೀವರಲ್ಲಿ 4 ಗತಿಗಳು ಆಗ್ಬಹುದು. ಔದೈಕದಲ್ಲಿ 4 ಔದೈಕ ಭಾವಗಳು ಗತಿಯಲ್ಲಿ ಇರುತ್ತವೆ. ಕಷಾಯಗಳ 4 ಇವೆ. ಕ್ರೋಧ, ಮಾನ, ಮಾಯಾ, ಲೋಭ 4 ಆಗಬಹುದು. ವೇದಗಳು 3 ಆಗಬಹುದು. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಯಾಕಂದ್ರೆ 4 ಗತಿಯ ಜೀವರಲ್ಲಿ 3 ವೇದಗಳು ಕಂಡು ಬರ್ತವೆ. ಮಿಥ್ಯಾತ್ಮದ ಜೊತೆಗೆ ಜನ್ಮ ತಾಳುವಾಗ ಮಿಥ್ಯಾದರ್ಶನ ಇರುತ್ತದೆ, ಅಜ್ಞಾನನೂ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಆಗಲು ಸಾಧ್ಯ. ನಿತ್ಯ ಪರ್ಯಾಪ್ತಕ ಪಂಚೇಂದ್ರಿಯ ತ್ರಸಕಾಯಿಕದ ಎಲ್ಲಾ ಲೇಷಗಳು ಸಾಧ್ಯ. ಔದೈಕ ಭಾವ ಎಷ್ಟಾಯ್ತು? 21.
ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳು ಸಾಧ್ಯ: ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಮಿಥ್ಯಾತ್ವದಲ್ಲಿರುವಾಗ ಅಭವ್ಯ ಜೀವರು ಇರಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲ ಸೇರಿ 49 ಆಗಲು ಸಾಧ್ಯ. ಎಷ್ಟು ಭಾವ ಆಗಲು ಸಾಧ್ಯ? 49 ಯಾರಲ್ಲಿ? ನಿವೃತ್ತಿ ಅಪರ್ಯಾಪ್ತಕದಲ್ಲಿ. ಹೇಳಿತು ಭಯ್ಯಾಜಿ, ಹೇಳಿತು ಭಯ್ಯಾಜಿ. ಆಮೇಲೆ ನೋಡು. ಹೇಳ್ತೀರಾ ಯಾರಾದ್ರೂ? ಜಗಕಲ್ಯಾಣಿ ಜಗಜನನ ಮದಧಾಮ ಮೋಹಹಾರಿ ಗಣಮಂಡಹಾರಿ ಗಣಹಾರ ಹಾರಿ पड़ई सुनई मयि धारै नानं सुखमनन्दं करिया सात्सदा मुखपदं पावै सात्सदा मुखपदं पावै. ನಮೋಕಾರ ಮಂತ್ರ ಜಪ.